ಮಲಪ್ರಭಾ ನದಿಯ ಬಲದಂಡೆಯ ಹಸಿರು ಗಿಡಗಳ ಜೊಂಪಿನಲ್ಲಿ ನೆಲೆಸಿರುವ ಪುಟ್ಟ ಊರು ಸಂಗೊಳ್ಳಿ. ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಅಪೂರ್ವವಾದ ಪ್ರಜಾಕ್ರಾಂತಿಯ ನೆಲೆಯೂರೆನ್ನಬಹುದು. ಈ ಊರಿನ ವೀರ ರಾಯಣ್ಣ ಆಗಿನ ಕಾಲದ ಅತ್ಯಂತ ಬಲಶಾಲಿಯಾದ ಆಂಗ್ಲ ಚಕ್ರಾಧಿಪತ್ಯದ ವಿರುದ್ಧ ವಿನೂತನ ಮಾದರಿಯಲ್ಲಿ ಬಂಡಾಯವೆದ್ದ ವೀರ ಪ್ರಥಮ ಪ್ರಜೆಯಾಗಿದ್ದಾನೆ. ಸ್ವತಂತ್ರ ಹೋರಾಟ ಕೇವಲ ರಾಜ ಮಹಾರಾಜರಿಗೆ ಸೀಮಿತವಲ್ಲ, ಅದೊಂದು ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವೆಂದು ತೋರಿಸಿಕೊಟ್ಟ ಧೀಮಂತ ಪುರುಷ. ಅದರ ಜೊತೆ ಆಂಗ್ಲರ ನಿದ್ದೆಗೆಡಿಸಿದ ಗಂಡುಗಲಿ, ಗಂಡೆದೆಯ ವೀರ, ಕ್ರಾಂತಿಯ ಒಂದು ಹರಿಕಾರ ಎನ್ನಬಹುದು. ರಾಯಣ್ಣನ ಬಾಲ್ಯದಿಂದ ಬಲಿದಾನದವರೆಗಿನ ಅಪೂರ್ವ ಜೀವನ ಚರಿತ್ರೆಯ ಶಿಲ್ಪ ಉದ್ಯಾನವನಕ್ಕೆ ನಾನು ಭೇಟಿ ಕೊಟ್ಟ ನೆನಪುಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ನೆನಪುಗಳನ್ನು ಮರುಕಳಿಸುತ್ತಿದ್ದೇನೆ. ನಾನು ಪ್ರವೇಶ ಶುಲ್ಕವನ್ನು ತುಂಬಿ ಈ ಶಿಲ್ಪ ಉದ್ಯಾನವನಕ್ಕೆ ಕಾಲಿಟ್ಟಾಗ ನನ್ನ ಎಡುಗಡೆ ನಂದೀಶ ಸಹಿತ ಶ್ರೀ ಮಲ್ಲೇಶ್ವರನ ದರ್ಶನವಾಯಿತು. ಇದು ಮಲ್ಲೇಶ್ವರನಿಗೆ ರಾಯಣ್ಣನ ಕುಟುಂಬಸ್ಥರು ಪೂಜಿಸುವ ಸ್ಥಳವಾಗಿತ್ತು. ಅಲ್ಲಿಂದ ಒಂದೆರಡು ಹೆಜ್ಜೆಗಳನ್ನು ಹಿಂದಕ್ಕೆ ಹಾಕಿ ಅಭಿಮುಖವಾಗಿ ನಿಂತಾಗ ನನಗೆ ಭವ್ಯವಾದ ವೀರಪ್ಪ ದೇಸಾಯಿಯವರ ಅರಮನೆ ಕಂಡುಬಂತು. ಈ ಅರಮನೆಯ ಮುಂದೆ ಎಡ ಮತ್ತು ಬಲ ಪಕ್ಕದಲ್ಲಿ ನಿರ್ಮಿತವಾದ ಎರಡು ಅಶ್ವಗಳು ಜೀವಂತವೇನೋ ಅನ್ನುವಷ್ಟರ ಮಟ್ಟಿಗೆ ಅವು ನಮಗೆ ಅಲ್ಲಿ ಕಂಡುಬರುತ್ತದೆ. ನಿಜವಾಗಿಯೂ ಇದು ಕಲಾಕಾರನ ಕೈ ಚಳಕವೇ ಸರಿ. ಆ ಅಶ್ವಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಾನು ಮತ್ತೆ ಎರಡು ಹೆಜ್ಜೆಗಳನ್ನು ಹಿಂದಕ್ಕೆ ಹಾಕಿ ಬಲಕ್ಕೆ ತಿರುಗಿದಾಗ ನಮಗೆ ಕ್ರಾಂತಿಯ ಕಿಡಿ ವೀರ ಪುರುಷ ರಾಯಣ್ಣ ಸಮಾಧಿ ಸ್ಥಿತಿಯಲ್ಲಿ ಕುಳಿತ ಪುತ್ಥಳಿ ಕಣ್ಣಿಗೆ ಬೀಳುತ್ತೆ. ಆ ಪುತ್ಥಳಿಯ ಮುಂದೆ ಒಂದೆರಡು ನಿಮಿಷ ನಿಂತು ಆ ಒಂದು ವೀರ ಆತ್ಮಕ್ಕೆ ನಮಿಸಿ ನಾನು ಮತ್ತೊಮ್ಮೆ ಕೋಟೆಯ ಒಂದು ಒಳಬದಿಯ ಚಲುವನ್ನು ಸವಿಯುತ್ತಾ ನಿಂತೆ. ಆಮೇಲೆ ನಾನು ಮುಂದುವರಿದಾಗ ಈ ವೀರಪ್ಪ ದೇಸಾಯಿಯವರ ಅರಮನೆಯನ್ನು ಪ್ರವೇಶಿಸಿದಾಗ ನನಗೆ 3 ದ್ವಾರಗಳು ಸ್ವಾಗತ ಮಾಡಿ ಒಳಗಡೆ ಒಂದು ಭವ್ಯ ಮಹಾದ್ವಾರವನ್ನು ನಾನು ದಾಟಿ ಆ ಅರಮನೆಯನ್ನು ಪ್ರವೇಶ ಪಡೆದಾಗ ನನಗೆ ಅಲ್ಲಿ ರಾಜಸಭೆ ಕಣ್ಣಿಗೆ ಬಿತ್ತು. ಈ ರಾಜಸಭೆಯಲ್ಲಿ ರಾಯಣ್ಣನ ಅಜ್ಜ ರೋಗಪ್ಪನಿಗೆ ವೀರಪ್ಪ ದೇಸಾಯಿಯವರು 1000 ಒಂಟೆಗಳ ಸರದಾರ ಎನ್ನುವ ಬಿರುದನ್ನು ನೀಡಿ ಗೌರವಿಸುತ್ತಿರುವುದರ ಸ್ಮಾರಕ ಅಲ್ಲಿ ಕಂಡುಬಂತು. ಕ್ರಿಸ್ತಶಕ 1747ರಿಂದ 1782ರವರೆಗೆ ಕಿತ್ತೂರು ನಾಡಿನ ದೊರೆಯಾಗಿದ್ದ ಶ್ರೀ ದೊರೆ ವೀರಪ್ಪ ದೇಸಾಯಿಯವರು ಗೋಕಾಕನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಮರಾಠಿಗರೊಂದಿಗೆ ಚಿನಗಿ ಕೋಳಿವಾಡ ಯುದ್ಧವನ್ನು ಮಾಡಿದ್ದರು. ಆ ಯುದ್ಧದಲ್ಲಿ ರಾಯಣ್ಣನ ಅಜ್ಜ ರೋಗಪ್ಪ ಒಂದು ವೀರತನವನ್ನು, ತನ್ನ ಸಾಹಸವನ್ನು ತೋರ್ಪಡಿಸಿದ್ದರು. ಆ ಸಾಹಸವನ್ನು, ಆ ವೀರತನವನ್ನು ಮೆಚ್ಚಿಕೊಂಡು ವೀರಪ್ಪ ದೇಸಾಯಿಯವರು ರೋಗಪ್ಪನಿಗೆ ರಕ್ತಮಾನ್ಯ ಭೂಮಿಯನ್ನು ಬಳುವಳಿಯಾಗಿ ನೀಡಿದರು. ಅದರ ಜೊತೆ ಅರಮನೆಯಲ್ಲಿ ಅವರಿಗೆ ಎಲ್ಲ ಮಂತ್ರಿ ಮಹೋದಯರ ಮುಂದೆ 1000 ಒಂಟೆಯ ಸರದಾರ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದರು. ವೀರಪ್ಪ ದೇಸಾಯಿಯವರು ರೋಗಣ್ಣನ ಒಂದು ಶೌರ್ಯವನ್ನು ಮೆಚ್ಚಿ ಬಳುವಳಿಯಾಗಿ ನೀಡಿದ ರಕ್ತಮಾನ್ಯ ಭೂಮಿ ಹಾಗೂ ಅವರು ನೀಡಿದ 1000 ಒಂಟೆಗಳ ಸರದಾರ ಎನ್ನುವ ಬಿರುದಿಗೆ ಜೈ ಜೈಕಾರ ಹಾಕುತ್ತಿರುವ ರಾಜಭಟರು, ಅಲ್ಲಿನ ಪ್ರಜಾಜನರು ಮೆಚ್ಚುಗೆಯನ್ನು ಸೂಚಿಸಿ ಭಲೆ ಭಲೆ ಎನ್ನುತ್ತಿರುವ ಅಲ್ಲಿಯ ಸಭಾಸದರು ಎಲ್ಲರನ್ನ ಈ ಒಂದು ರಾಜಸಭೆ ಅತ್ಯಂತ ಅಪೂರ್ವವಾಗಿ ಚಿತ್ರಿಸಲ್ಪಟ್ಟಿದೆ. ಈ ಎಲ್ಲ ಮಾತುಗಳನ್ನಾಡುತ್ತಾ ನನ್ನ ಜೊತೆ ಪ್ರವಾಸಕ್ಕೆಂದು ಬಂದಿದ್ದ ಮಕ್ಕಳು ಸಹ ತಮ್ಮಲ್ಲೇ ಈ ಒಂದು ರಾಜಸಭೆಯ ವೈಭವವನ್ನು ಮಾತನಾಡಿ ತಮ್ಮನ್ನೇ ತಾವು ಮರೆಯುವಷ್ಟರ ಮಟ್ಟಿಗೆ ತಲ್ಲೀನರಾಗಿ ಅಲ್ಲಿ ಅವರು ಕಳೆದು ಹೋಗಿದ್ದರೆಂದರೆ ಆಶ್ಚರ್ಯಪಡಬೇಕಿಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮನೆತನದ ಪೂರ್ವಜರು ಮೂಲತಃ ವಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ರೂಗಿ ಗ್ರಾಮದವರು. ಇವರು ಕಾಲಾನಂತರದಲ್ಲಿ ರೂಗಿಯನ್ನು ಬಿಟ್ಟು
ಹತ್ತರಗಿ ಸಮೀಪದ ನಾಗಠಾಣಕ್ಕೆ ಬಂದು ನೆಲೆಸುತ್ತಾರೆ. ಅಲ್ಲಿ ಆ ಮನೆತನದವರು ಗೌಡಕಿ ಮಾಡುತ್ತಿರುವಾಗ ದಿಲ್ಲಿ ಬಾದಶಾಹನ ಉಪಟಳ ತಾಳಲಾರದೆ 7 ಜನ ಮುತಾಲಿಕರನ್ನು ತುಂಡರಿಸಿ ಈ ಮನೆತನದ ದೊಡ್ಡ ಸಿದ್ದಪ್ಪ ಮತ್ತು ಸಣ್ಣ ಸಿದ್ದಪ್ಪ ಭೀಮಾ ನದಿಯನ್ನು ದಾಟಿ ಬೈಲಹೊಂಗಲಕ್ಕೆ ಬಂದು ನೆಲೆಸುತ್ತದೆ. ತದನಂತರದಲ್ಲಿ ಇವರು ಮಲಪ್ರಭೆಯ ದಂಡೆಯ ಮೇಲಿರುವ ಸಂಗೊಳ್ಳಿಯಲ್ಲಿ ನೆಲೆಸುತ್ತಾರೆ. ಈ ಮನೆತನದವರು ಕ್ರಮೇಣ ವೀರತನವನ್ನು ಪ್ರದರ್ಶಿಸಿ ಕಿತ್ತೂರು ಸಂಸ್ಥಾನದಲ್ಲಿ ಶೇತಸನದಿಯಾಗಿ ಸೇವೆಯನ್ನು ಆರಂಭ ಮಾಡುತ್ತಾರೆ. ರಾಯಣ್ಣನ ಅಜ್ಜ ರೋಗಪ್ಪ ವೀರತನಕ್ಕೆ ಪ್ರಸಿದ್ಧನಾಗಿದ್ದ. ಅದರ ಜೊತೆ ಜನರಿಗೆ ನಾಟಿ ಔಷಧವನ್ನು ಇವರು ಕೊಡುತ್ತಿದ್ದರು. ಹೀಗಾಗಿ ಈ ಮನೆಯ ಪೂರ್ವಜರು ರೂಗಿಯಿಂದ ಬಂದಿದ್ದರಿಂದ ರೋಗನ್ನವರ್ ಅಥವಾ ರೋಗನ್ನವರ್ ಎನ್ನುವ ಹೆಸರನ್ನು ಪಡೆದು ಸಂಗೊಳ್ಳಿಯಲ್ಲಿ ಚಾಲ್ತಿಯಲ್ಲಿತ್ತು. ರಾಯಣ್ಣನ ಅಜ್ಜ ರೋಗಪ್ಪನಿಗೆ ಈರುವರು ಮಕ್ಕಳು. ಒಬ್ಬ ದೊಡ್ಡವ ದೊಡ್ಡ ಭರಮಪ್ಪ, ಇನ್ನೊಬ್ಬ ಚಿಕ್ಕವ ಸಣ್ಣ ಭರಮಪ್ಪನೆಂದು. ದೊಡ್ಡ ಭರಮಪ್ಪ ತಂದೆಯ ಹಾಗೆ ವೀರತ್ವವನ್ನು ಹೊಂದಿದವ. ಅರಸರಿಗೆ ಶೇತಸನದಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಒಂದು ಸಾರಿ ಈ ದೊಡ್ಡ ಭರಮಪ್ಪ ವ್ಯಾಘ್ರ ಶಿಕಾರಿಯಾಗಿ ಆ ವ್ಯಾಘ್ರವನ್ನು ಕೊಂದು ಹೆಗಲ ಮೇಲೆ ಹೊತ್ತು ತಂದಾಗ ಅಲ್ಲಿಯ ಪ್ರಜಾಜನರ ಒಂದು ಜೈಕಾರ ಮುಗಿಲು ಮುಟ್ಟುತ್ತಿರುವುದು ನಮಗೆ ಈ ಸಂದರ್ಭದಲ್ಲಿ ಕಾಣುತ್ತದೆ. ದೊಡ್ಡ ಭರಮಪ್ಪ ವೀರ ಉಗ್ರಪ್ಪನ ಮಗನಾಗಿದ್ದಿದ್ದರಿಂದ ದೊರೆ ಮಲ್ಲಸರ್ಜನಿಗೆ ಒಂದು ವಿಶೇಷ ಪ್ರೀತಿ. ಈ ವ್ಯಾಘ್ರ ಶಿಕಾರಿಗೆ ಅವರು ಮತ್ತೊಮ್ಮೆ ರಕ್ತಮಾನ್ಯ ಭೂಮಿಯನ್ನು ದಾನವಾಗಿ ಅಥವಾ ಬಹುಮಾನವಾಗಿ ಘೋಷಿಸುತ್ತಿರುವುದು ನಮಗೆ ಈ ಒಂದು ಶಿಲ್ಪ ಕೆತ್ತನೆಯಲ್ಲಿ ಕಂಡುಬರುತ್ತಿದೆ. ನಿಜಕ್ಕೂ ಇದು ಅಮೋಘವಾಗಿದೆ. ಈ ಶಿಲ್ಪ ಕೆತ್ತನೆಯಲ್ಲಿ ವ್ಯಾಘ್ರ ಶಿಕಾರಿಯನ್ನು ಅತ್ಯಂತ ಕಾತುರ ಕಣ್ಗಳಿಂದ ಕಾಣುತ್ತಿರುವ ಮಕ್ಕಳು, ಜೈಕಾರವನ್ನು ಹಾಕುತ್ತಿರುವ ಪ್ರಜಾಜನರು ಎಲ್ಲವೂ ಅತ್ಯುತ್ತಮವಾಗಿ ಮೂಡಿಬಂದಿದೆ ಎಂದು ಹೇಳಬಹುದು. ಕ್ರಿಸ್ತಶಕ 1782ರಿಂದ 1816ರವರೆಗೆ ಕಿತ್ತೂರು ಸಂಸ್ಥಾನವನ್ನಾಳಿದ ದೊರೆ ಮಲ್ಲಸರ್ಜ ದೇಸಾಯಿ. ಇವರು ಕಿತ್ತೂರು ಸಂಸ್ಥಾನದ ದೊರೆಯಾದ ಪ್ರಯುಕ್ತ ಸಂಗೊಳ್ಳಿಯಲ್ಲಿ ಒಂದು ಅದರ ಸವಿ ನೆನಪಿಗೆ ಕೋಟೆಯನ್ನು ಕಟ್ಟಿಸಿದರು. ಈ ಸಂಗೊಳ್ಳಿ ಗಿಡ ಮರಗಳಿಂದ ಸಮೃದ್ಧವಾಗಿತ್ತು. ಅದರ ಜೊತೆ ಮಲಪ್ರಭಾ ನದಿಯ ದಂಡೆಯ ಮೇಲಿತ್ತು. ಈ ಕೋಟೆಗೆ ರಾಜಮನೆತನದವರು ಬೇಸಿಗೆ ಕಾಲದಲ್ಲಿ ವಿಶ್ರಾಂತಿಗೆಂದು ಬರುತ್ತಿದ್ದರು. ಹೀಗೆಯೇ ದಿನಗಳು ಕಳೆಯುತ್ತಿದ್ದವು. ಅಲ್ಲಿ ಭರಮಪ್ಪ ಹಾಗೂ ಕೆಂಚಮ್ಮ ದಂಪತಿಗಳಿಗೆ ಗಂಡು ಮಗು ಜನನವಾಗಿ ಆ ಮಗುವಿಗೆ ರಾಯಣ್ಣನೆಂದು ನಾಮಕರಣ ಮಾಡುವ ಕಾರ್ಯಕ್ರಮವನ್ನು ತೋರಿಸುವ ಒಂದು ಈ ಶಿಲ್ಪ ಕೆತ್ತನೆಯನ್ನು ನಾವು ಕಾಣಬಹುದು. ಇತ್ತ ಕಡೆ ಈ ಕಾರ್ಯಕ್ರಮ ನಡೆಯುವಾಗ ಆ ಕಡೆ ವ್ಯಾಘ್ರ ಶಿಕಾರಿ ಎಂದು ಹೆಸರನ್ನು ಪಡೆದು ಮಲ್ಲಸರ್ಜ ದೊರೆಯಿಂದ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಪಡೆದು ಭರಮಪ್ಪ ತನ್ನ ಸ್ವಂತೂರಾದ ಸಂಗೊಳ್ಳಿಗೆ ಹಿಂದಿರುಗಿದಾಗ ಸಂಗೊಳ್ಳಿಯ ಜನರು ಅವನನ್ನು ಹೆಗಲ ಮೇಲೆ ಹೊತ್ತು ಕುಣಿದು ಕುಪ್ಪಳಿಸಿ ವಾದ್ಯಗಳ ಸಮೇತ ಊರಿಗೆ ಬರಮಾಡಿಕೊಳ್ಳುತ್ತಿರುವ ದೃಶ್ಯ ಮತ್ತೊಮ್ಮೆ ನಮ್ಮನ್ನೆಲ್ಲರನ್ನ ಸೆಳೆಯುತ್ತದೆ. ದಿನಗಳು ಉರುಳಿದಂತೆ ರಾಯಣ್ಣ ಬೆಳೆದು ದೊಡ್ಡವನಾಗುತ್ತಾ ಸಾಗುತ್ತಾನೆ. ಬಾಲಕನಿದ್ದಾಗಲೇ ಅವನು ಗೆಳೆಯರೊಂದಿಗೆ ಮಲಪ್ರಭಾ ನದಿಯಲ್ಲಿ ಈಜು, ಕುದುರೆಯೊಂದಿಗೆ ಓಟ, ಕತ್ತಿ ವರಸೆ ಮುಂತಾದ ಚಟುವಟಿಕೆಯಲ್ಲಿ ತೊಡಗಿಕೊಂಡು ರಾಯಣ್ಣ ಮೆಲ್ಲನೆ ಒಂದು ವೀರಮಣಿಯಾಗಿ ಹೊರಹೊಮ್ಮುತ್ತಾ ಮುಂದುವರಿಯುತ್ತಿರುತ್ತಾನೆ. ನಾವು ಇಲ್ಲಿ 1-2-3 ಶಿಲ್ಪ ಕೆತ್ತನೆಗಳಲ್ಲಿ ಈ ರಾಯಣ್ಣ ಹಾಗೂ ರಾಯಣ್ಣನ ಸಂಗಡಿಗರು ತಮ್ಮ ದೈಹಿಕ ಕಸರತ್ತುಗಳಲ್ಲಿ ತೊಡಗಿ ತಮ್ಮ ಸ್ನಾಯುಗಳನ್ನು ಗಟ್ಟಿಗೊಳಿಸುತ್ತಿರುವ ದೃಶ್ಯಗಳನ್ನು ನಾವು ಕಾಣಬಹುದು. ಇದರ ಜೊತೆ ನಮ್ಮನ್ನು ಸುತ್ತುವರಿದು ಈ ಎಲ್ಲ ವೀರ ಚಟುವಟಿಕೆಗಳನ್ನು ಕಂಡು ಮಕ್ಕಳು ಸಹ ತಮ್ಮಲ್ಲಿ ವೀರತ್ವವನ್ನು ತುಂಬಿಕೊಳ್ಳುವುದನ್ನು ನಾನು ಅಲ್ಲಿ ನೋಡಿ ಆನಂದಿಸಿದೆ. ಕಿತ್ತೂರು ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ದೇಸಾಯಿ ಮಲ್ಲಸರ್ಜ. ಇವರಿಗೆ 2 ಪತ್ನಿಯರು. ಮೊದಲನೇ ಪತ್ನಿಯ ರುದ್ರಮ್ಮ, ಇವರಿಗೆ ಶಿವಲಿಂಗ ರುದ್ರಸರ್ಜ ಹಾಗೂ ವೀರ ರುದ್ರಸರ್ಜ ಎಂಬ ಮಕ್ಕಳಿದ್ದರು. 2ನೆಯ ಪತ್ನಿ ರಾಣಿ ಚೆನ್ನಮ್ಮ. ಈ ಮಲ್ಲಸರ್ಜನು ಟಿಪ್ಪುವಿನಿಂದ
ಒಂದು ಸಾರಿ ಸೋತು ಬಂಧನಕ್ಕೆ ಒಳಗಾಗಿ ಪುನಃ ಮರಾಠರು ಟಿಪ್ಪುವಿನ ಮೇಲೆ ಆಕ್ರಮಣ ಮಾಡಿದಾಗ ಅಲ್ಲಿಂದ ತಪ್ಪಿಸಿಕೊಂಡು ಕಿತ್ತೂರಿಗೆ ಬಂದರು. ದೋಂಡಿಯಾ ವಾಘನನ ಸದೆ ಬಡಿಯಲು ವೆಲ್ಲೆಸ್ಲಿಗೆ ಸಂಗೊಳ್ಳಿ ಕೋಟೆಯಲ್ಲಿ ಸೈನ್ಯವನ್ನು ಇಟ್ಟುಕೊಳ್ಳಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ವೆಲ್ಲೆಸ್ಲಿ ಮರಾಠರಿಂದ ಆಂತರಿಕ ಒಂದು ಆಡಳಿತದ ವ್ಯವಹಾರದ ಸ್ವಾತಂತ್ರ್ಯವನ್ನು ಕೊಡಿಸಿದ್ದರು. ಮಲ್ಲಸರ್ಜನ ತರುವಾಯ ಅವನ ಮಗನಾದ ಶಿವಲಿಂಗ ರುದ್ರ ಸರ್ಜ ಅಧಿಕಾರಕ್ಕೆ ಬಂದ. ಇವನು ಧಾರವಾಡ ಕಮಿಷನರ್ ಥಾಮಸ್ ಮನ್ರೋ ಅವರೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡದ್ದು ಚೆನ್ನಮ್ಮಾಜಿಗೆ ಸರಿ ಬರಲಿಲ್ಲ. ಕಾರಣ ಅದು ಕಿತ್ತೂರಿಗೆ ಅವಮಾನಕರವಾಗಿತ್ತು. ಈ ಕಾರಣಕ್ಕಾಗಿ ಸಂಸ್ಥಾನದಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಿದವು. ಇದರಿಂದ ಮನನೊಂದ ಹಿರಿಯ ರಾಣಿ ರುದ್ರಮ್ಮ ಸಂಸ್ಥಾನದ ವ್ಯವಹಾರ ಜಂಜಾಟಗಳಿಂದ ದೂರವಿರಲು ಬಯಸಿ ಸಂಗೊಳ್ಳಿ ಕೋಟೆಯಲ್ಲಿ ಆಶ್ರಯ ಪಡೆದು ತನ್ನ ದೇವರ ಜಪ ತಪ ಧ್ಯಾನ ಇತ್ಯಾದಿಗಳಲ್ಲಿ ತೊಡಗಿಕೊಂಡಿದ್ದರು. ಚೆನ್ನಮ್ಮಾಜಿ ಒಂದು ಸಾರಿ ಹಿರಿಯ ರಾಣಿ ರುದ್ರಮ್ಮನನ್ನು ನೋಡಲು ಬಂದಾಗ ಸಂಗೊಳ್ಳಿಯಲ್ಲಿ ಹಬ್ಬದ ಸಡಗರ ಕಾರಣ ಪ್ರತಿ ಸಂಕ್ರಾಂತಿಯಂದು ಶ್ರೀ ಸಂಗಮನ ಜಾತ್ರೆಯಲ್ಲಿ ನಡೆಯುತ್ತಿತ್ತು. ಆ ಸಂದರ್ಭದಲ್ಲಿ ತರುಣ ರಾಯಣ್ಣನು ಎಲ್ಲ ಕುಸ್ತಿಪಟುಗಳನ್ನು ಸೋಲಿಸಿ ತಾನು ಮೇಲುಗೈ ಸಾಧಿಸಿದನು. ಅದರ ಜೊತೆ ವಿಜೇತನಾದ ತರುಣ ರಾಯಣ್ಣನನ್ನು ರಾಣಿ ಚೆನ್ನಮ್ಮ ತನ್ನ ಸಂಗೊಳ್ಳಿ ಕೋಟೆಯ ಅರಮನೆಗೆ ಕರೆಸಿಕೊಂಡು ರಾಣಿ ರುದ್ರಮ್ಮಾಜಿಯ ಸಮ್ಮುಖದಲ್ಲಿ ಕಿತ್ತೂರು ಖಡ್ಗವನ್ನು ನೀಡಿ ಗೌರವಿಸಿದಳು. ಅಂದೇ ಕಿತ್ತೂರು ಸೇನೆಗೆ ಸೇರಿಕೊಂಡು ಸಂಗೊಳ್ಳಿ ಕೋಟೆಯ ರಕ್ಷಣೆಯ ಹಾಗೂ ರಾಣಿ ರುದ್ರಮ್ಮಾಜಿಯ ಯೋಗಕ್ಷೇಮದ ಜವಾಬ್ದಾರಿಯನ್ನು ತರುಣ ರಾಯಣ್ಣನಿಗೆ ವಹಿಸಿದಳು. ಅಂದಿನಿಂದ ರಾಯಣ್ಣನನ್ನು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನೆಂದೇ ಕರೆಯಲು ಆರಂಭಿಸಿದಳು. ಆವತ್ತಿನಿಂದ ಆ ಒಂದು ಪುಳಕಿತ ಕ್ಷಣದಿಂದ ಮುಂದೆ ತನ್ನ ಬಲಿದಾನದವರೆಗೆ ತರುಣ ರಾಯಣ್ಣ ಕಿತ್ತೂರು ಸಂಸ್ಥಾನಕ್ಕೆ ತನ್ನನ್ನೇ ತಾನು ಸಮರ್ಪಿಸಿಕೊಂಡ. ಈ ಸಮಯದಲ್ಲಿ ಅವನು ಎಲ್ಲ ಸಭಾ ಸದಸ್ಯರ ಮತ್ತು ರಾಜಭಟರ ಹಾಗೂ ಪ್ರಜೆಗಳ ಸಮ್ಮುಖದಲ್ಲಿ ಒಂದು ಕಿತ್ತೂರಿನ ಖಡ್ಗದ ಗೌರವವನ್ನು ವಹಿಸಿಕೊಂಡು ತನ್ನ ಹೆಗಲ ಮೇಲೆ ಕಿತ್ತೂರನ್ನು ಸಂರಕ್ಷಿಸುವ, ಕಿತ್ತೂರಿನ ಪ್ರಾಣ ಮಾನ ಘನತೆಯನ್ನು ಎತ್ತಿ ಹಿಡಿಯುವ ಒಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದರಂತೆ ಕಿತ್ತೂರು ಸಂಸ್ಥಾನಕ್ಕೆ ತನ್ನನ್ನೇ ತಾನು ಅರ್ಪಿಸಿಕೊಂಡನೆಂದರೆ ತಪ್ಪಾಗಲಾರದು. ಇಲ್ಲಿ ಸಂಗೊಳ್ಳಿ ಕೋಟೆಯ ಒಂದು ಚಿತ್ರಣವನ್ನು ನೀವು ಕಾಣುತ್ತಿದ್ದೀರಿ. ಖಡ್ಗವನ್ನು ನೀಡುತ್ತಿರುವವರು ರಾಣಿ ಚೆನ್ನಮ್ಮಾಜಿ, ಅವರ ಜೊತೆ ಇರುವವರು ಹಿರಿಯ ರಾಣಿ ರುದ್ರಮ್ಮಾಜಿ. ಹೀಗೆಯೇ ಸಮಯ ಸಾಗುತ್ತಿರುವಾಗ ಶಿವಲಿಂಗ ಸರ್ಜನಿಗೆ ಅನಾರೋಗ್ಯ ಕಾರಣದಿಂದ ಮಕ್ಕಳಾಗಲಿಲ್ಲ. ರಾಣಿ ಚೆನ್ನಮ್ಮಾಜಿಯ ಸಲಹೆಯಂತೆ ತನ್ನ ಸಂಬಂಧಿಕರ ಪೈಕಿ ಮಾಸ್ತ್ಮಡಿ ಬಾಳಪ್ಪಗೌಡರ ಮಗ ಶಿವಲಿಂಗಪ್ಪನನ್ನು ದತ್ತು ತೆಗೆದುಕೊಂಡನು. ಅವನಿಗೆ ಸವಾಯಿ ಮಲ್ಲಸರ್ಜ ಎಂದು ನಾಮಕರಣ ಮಾಡಿ ಕ್ರಿಸ್ತಶಕ 1824 ಜುಲೈ 10ರಂದು ದತ್ತು ಪತ್ರಕ್ಕೆ ಸಹಿ ಮಾಡಿದನು. ಕ್ರಿಸ್ತಶಕ 1824 ಸೆಪ್ಟೆಂಬರ್ 11ರಂದು ದತ್ತಕ್ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕೋದನಾಪುರದ ಲಿಂಗನಗೌಡ ತನ್ನ ಮಗನನ್ನು ದತ್ತು ಕಾರ್ಯಕ್ಕೆ ಪರಿಗಣಿಸಿಲ್ಲ ಎಂದು ಇವರ ಮೇಲೆ ಅವನು ಅಸಮಾಧಾನಗೊಂಡಿದ್ದ. ದತ್ತಕ ಸಮಾರಂಭದ ಸಂಭ್ರಮ ಬಹಳ ಸಮಯ ಉಳಿಯಲಿಲ್ಲ. ಏಕೆಂದರೆ ಕ್ರಿಸ್ತಶಕ 1824 ಸೆಪ್ಟೆಂಬರ್ 12ರ ಬೆಳಗ್ಗೆ 4 ಗಂಟೆಗೆ ಶಿವಲಿಂಗ ರುದ್ರ ಸರ್ಜನು ಮರಣ ಹೊಂದಿದನು. ರಾಜ ಶಿವಲಿಂಗ ರುದ್ರ ಸರ್ಜ ಸ್ವೀಕರಿಸಿದ ದತ್ತು ಪತ್ರವನ್ನು ಬ್ರಿಟಿಷರು ಮಾನ್ಯ ಮಾಡಲಿಲ್ಲ. ರಾಣಿ ಚೆನ್ನಮ್ಮ ಸಂಸ್ಥಾನದ ರಾಜಮಾತೆಯಾಗಿ ಆಂಗ್ಲರ ದತ್ತಕ ಕಾಯ್ದೆಯನ್ನು ವಿರೋಧಿಸಿ ಬಂಡಾಯಕ್ಕೆ ಸಿದ್ಧತೆ ಮಾಡಿಕೊಂಡಳು. ಬ್ರಿಟಿಷ್ ಧಾರವಾಡ ಜಿಲ್ಲಾಧಿಕಾರಿಯಾದ ಥ್ಯಾಕರೆ ಕಿತ್ತೂರು ಅರಮನೆಗೆ ಬಂದು ರಾಜಭಂಡಾರಕ್ಕೆ ಬೀಗ ಮುದ್ರೆಯನ್ನು ಹಾಕಿ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟ ಸೂತ್ರಗಳನ್ನು ತಾನೇ ನೇಮಿಸಿದ ಅಧಿಕಾರಿಗಳಿಗೆ ನೀಡಿ ಧಾರವಾಡಕ್ಕೆ ಮರಳಿದನು. ದತ್ತು ಸ್ವೀಕಾರ ಮಾನ್ಯತೆ ಬಗ್ಗೆ ಬರೆದ ಪತ್ರಕ್ಕೆ ತಕ್ಷಣ ಉತ್ತರ ಬಾರದ್ದರಿಂದ ಅರಮನೆಯಲ್ಲಿ ಅಸಮಾಧಾನದ ಹೊಗೆ ಏಳತೊಡಗಿತು. ರಾಣಿ ಚೆನ್ನಮ್ಮ ಕೋಟೆಯಲ್ಲಿ ಕಿತ್ತೂರು ಸೇನೆಯನ್ನು ಸಂಗ್ರಹಿಸಿದಳು. 1824 ಅಕ್ಟೋಬರ್ 23ರಂದು
ಮುಂಜಾನೆ ಮಾತುಕತೆಗೆಂದು ಕಿತ್ತೂರು ಅರಮನೆಗೆ ಬಂದ ಥ್ಯಾಕ್ರೆ ತನ್ನ ಸೇನಾ ತುಕಡಿಯೊಂದನ್ನು ಜೊತೆಗೆ ಕರೆತಂದಿದ್ದನು. ಇದು ಕಿತ್ತೂರು ಪ್ರಜೆಗಳನ್ನು ಕೆರಳಿಸಿತು. ಕಿತ್ತೂರು ಕೋಟೆಯ ಬಾಗಿಲನ್ನು ಮುಚ್ಚಲಾಯಿತು. ಥ್ಯಾಕ್ರೆ ಕೋಟೆ ಬಾಗಿಲು ತೆಗೆಯಲು 24 ನಿಮಿಷಗಳ ಸಮಯ ನೀಡಿ ಕೊನೆಯ ಎಚ್ಚರಿಕೆಯನ್ನು ನೀಡಿದನು. ಸಿಟ್ಟಿಗೆದ್ದ ಕಿತ್ತೂರು ಸೇನೆ ಆಂಗ್ಲ ಸೇನೆ ಮೇಲೆ ದಾಳಿ ಮಾಡಿತು. ಯುದ್ಧದಲ್ಲಿ ಅಮಟೂರು ಬಾಳಪ್ಪನ ಗುಂಡೇಟಿಗೆ ಥ್ಯಾಕ್ರೆ ಉರುಳಿಬಿದ್ದನು. ಆಂಗ್ಲರ ಸೇನೆ ಸಂಪೂರ್ಣವಾಗಿ ಸೋತು ಶರಣಾಯಿತು. ಸ್ಟೀವನ್ಸನ್ ಮತ್ತು ಎಲಿಯಟ್ ಎಂಬ ಇಬ್ಬರು ಅಧಿಕಾರಿಗಳ ಸಹಿತ 40 ಜನ ಸೆರೆಯಾದರು. ಕ್ಯಾಪ್ಟನ್ ಬ್ಲಾಕ್, ಲೆಫ್ಟಿನೆಂಟ್ ಡಯಟ್ ಮತ್ತು ಸಿವೆಲ್ ಎಂಬ ಅಧಿಕಾರಿಗಳು 80 ಜನ ಆಂಗ್ಲ ಸೈನಿಕರು ಯುದ್ಧದಲ್ಲಿ ಮರಣವನ್ನಪ್ಪಿದರು. ಈ ಯುದ್ಧದಲ್ಲಿ 5,000 ಸೈನಿಕರು ಭಾಗವಹಿಸಿದ್ದರು. ಅದರಲ್ಲಿ 2,000 ಕುದುರೆಗಳು, 1,000 ಒಂಟೆಗಳು, 50 ಆನೆಗಳು ಕಿತ್ತೂರು ಯುದ್ಧದಲ್ಲಿ ಭಾಗವಹಿಸಿದ್ದವು. ಪ್ರಥಮ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಕಿತ್ತೂರಿಗೆ ಜಯವಾಯಿತು. ಅಂದು ವಿಜಯೋತ್ಸವದ ಸಂಕೇತವಾಗಿ ಕಹಳೆಗಳು ಮೊಳಗಿದವು. ಈ ವಿಜಯವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣ ಒಬ್ಬ ಸಾಮಾನ್ಯ ಕುದುರೆ ಸವಾರನಾಗಿ ಭಾಗವಹಿಸಿ ಕಲಿತನದಿಂದ ಹೋರಾಡಿ ಕಿತ್ತೂರಿನ ಹೋರಾಟದಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದನು. ಥ್ಯಾಕ್ರೆ ಸಾವಿನಿಂದ ಕಂಗಾಲಾದ ದಕ್ಷಿಣ ಪ್ರಾಂತ್ಯದ ಕಮಿಷನರ್ ಚಾಪ್ಲಿನ್ ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಳ್ಳಲು ಪುಣೆ, ಬೆಳಗಾವಿ, ಬಳ್ಳಾರಿ, ಸೊಲ್ಲಾಪುರ್, ಮೈಸೂರು ಮತ್ತು ವೆಂಗುರ್ಲಾ ಕಡೆಯಿಂದ ಆಂಗ್ಲ ಸೇನೆಯನ್ನು ಜಮಾಯಿಸಿದನು. 3 ಡಿಸೆಂಬರ್ 1824ರಂದು ದ್ವಿತೀಯ ಕಾಳಗದಲ್ಲಿ ಕಿತ್ತೂರು ಸಂಪೂರ್ಣ ಪತನವಾಯಿತು. ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿ ಅವರನ್ನು ಸೇನಾಪತಿ ಗುರುಸಿದ್ದಪ್ಪ ಕಿತ್ತೂರಿನಿಂದ ಸಂಗೊಳ್ಳಿಗೆ ಬರುವ ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುತ್ತಾನೆ. ಸುದ್ದಿ ತಿಳಿದ ಚಾಪ್ಲಿನ್ ಸಂಗೊಳ್ಳಿ ಕೋಟೆಯಲ್ಲಿ ರಾಣಿ ಚೆನ್ನಮ್ಮ, ವೀರಮ್ಮ ಮತ್ತು ಜಾನಕಿ ಹಾಗೂ ಸೇನಾಪತಿ ಗುರುಸಿದ್ದಪ್ಪ ಇವರನ್ನು ಬಂಧಿಸಿದನು. ಕಿತ್ತೂರ ನಾಡ ಜನರ ಅನುಕಂಪ ಪಡೆಯಲು ರಾಜಪರಿವಾರದವರನ್ನು ಬೈಲಹೊಂಗಲ ಕೋಟೆಯ ಗೃಹ ಬಂಧನದಲ್ಲಿಟ್ಟರು. ಯುದ್ಧದಲ್ಲಿ ಭಾಗವಹಿಸಿದ್ದ ಸೇನಾಪತಿ ಗುರುಸಿದ್ದಪ್ಪ ಮುಂತಾದ ಮುಂಚೂಣಿ ನಾಯಕರನ್ನು ಬೆಳಗಾವಿಯಲ್ಲಿ ಗಲ್ಲು ಶಿಕ್ಷೆಗೆ ಒಳಪಡಿಸಲಾಯಿತು. ದ್ವಿತೀಯ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಕಿತ್ತೂರು ಪತನದ ನಂತರ ನಂದಿ ಧ್ವಜದ ರಕ್ಷಣೆಯಲ್ಲಿದ್ದ ಸಂಗೊಳ್ಳಿ ರಾಯಣ್ಣನ ತಂದೆ ಭರಮಪ್ಪನನ್ನು ಬ್ರಿಟಿಷರು ಹತ್ಯೆಗೈದು ಅವನ ಮೇಲೆ ನಂದಿ ಧ್ವಜವನ್ನು ಎಸೆದು ಅದರ ಜಾಗದಲ್ಲಿ ತಮ್ಮ ಯೂನಿಯನ್ ಜಾಕ್ ಬಾವುಟವನ್ನು ಹಾರಿಸಿದರು. ಈ ಸುದ್ದಿ ತಿಳಿದ ರಾಯಣ್ಣ ಓಡೋಡಿ ಬಂದ ತಂದೆಯನ್ನು ಸಂತೈಸಿದ. ತಂದೆ ರಾಯಣ್ಣನ ಕೈಲಿ ನಂದಿ ಧ್ವಜವನ್ನು ಇಟ್ಟು ಕಿತ್ತೂರು ಕೋಟೆಯ ಮೇಲೆ ಇದು ಮರು ಹಾರಾಟ ಮಾಡಬೇಕೆಂದು ಅವನಿಂದ ಮಾತನ್ನು ತೆಗೆದುಕೊಂಡು ಹುತಾತ್ಮನಾದನು. ಅದೇ ಸಮಯದಲ್ಲಿ ಬ್ರಿಟಿಷರು ರಾಯಣ್ಣನನ್ನು ಬಂಧಿಸಿದರು. ಕೆಲ ದಿನಗಳ ನಂತರ ಚಾಪ್ಲಿನ್ ಕಿತ್ತೂರು ನಾಡ ಪ್ರಜೆಗಳ ಅನುಕಂಪ ಪಡೆಯಲು ಕ್ರಿಸ್ತಶಕ 1825 ಜನವರಿ 23ರಂದು ಧಾರವಾಡ ಜೈಲಿನಿಂದ ಸಂಗೊಳ್ಳಿ ರಾಯಣ್ಣನ ಸಹಿತ ಹಲವರನ್ನು ಬಿಡುಗಡೆ ಮಾಡಿದನು. ಬಿಡುಗಡೆ ಹೊಂದಿದ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ಕೋಟೆಯ ಸ್ಥಿತಿಯನ್ನು ನೋಡಿ ಮಮ್ಮಲ ಮರುಗಿ ತನ್ನ ಸ್ವಂತೂರು ಸಂಗೊಳ್ಳಿಗೆ ಬಂದನು. ವಂಶಪಾರಂಪರ್ಯವಾಗಿ ಬಂದ ಶೇತಸನದಿ ಕೆಲಸವನ್ನು ಮುಂದುವರಿಸಬೇಕೋ ಅಥವಾ ಬೇಡವೋ ಎಂದು ಬಹುವಾಗಿ ಚಿಂತಿಸತೊಡಗಿದನು. ಹೊಸ ವ್ಯವಸ್ಥೆಗೆ ಹೊಂದಿಕೊಳ್ಳಲಾರದೆ ಚಡಪಡಿಸಿದನು. ಸಂಗೊಳ್ಳಿಯಲ್ಲಿ ಆತ್ಮೀಯ ಗೆಳೆಯನಾಗಿದ್ದ ಚನ್ನಬಸಪ್ಪನೊಂದಿಗೆ ಮುಂದಿನ ಕೆಲಸದ ಬಗ್ಗೆ ಚಿಂತಿಸಿದನು. ಕಿತ್ತೂರು ಸಂಸ್ಥಾನದಲ್ಲಿ ಹಿಂದೆ ಅಧಿಕಾರಿಗಳಾಗಿದ್ದವರನ್ನು ಶೇತಸನದಿಗಳನ್ನು ಗುಪ್ತವಾಗಿ ಭೇಟಿ ಮಾಡಿ ಚರ್ಚಿಸಿದನು. ಪಶ್ಚಿಮ ಕಾಡಿನಲ್ಲಿ ಗುಪ್ತವಾಗಿ ಅವರಿಗೆ ಸೈನಿಕ ತರಬೇತಿಯನ್ನು ನೀಡುವ ವ್ಯವಸ್ಥೆ ಮಾಡಿದನು.
ಪಶ್ಚಿಮ ಕಾಡಿನಲ್ಲಿರುವ ಪ್ರಮುಖ ಅಡಗುದಾಣಗಳಾದಂತಹ ದೇಶನೂರು ಕೋಟೆ, ಹನ್ನಿಗೇರಿ ಗುಡ್ಡ, ದೇಶೂರು ಬೆಟ್ಟ, ಶಂಷೇರಗಢ ಕೋಟೆ, ಬಾಳೆಗುಂದ ಬೆಟ್ಟ ಮತ್ತು ಹಂದಿಬಡಗನಾಥ ಮುಂತಾದ ಸ್ಥಳಗಳನ್ನು ನೋಡಿಕೊಂಡು ಬಂದನು. ಜಂಗಮ ವೇಷದಲ್ಲಿ ಬೈಲ್ವಂಗಲ್ ಜೈಲಿನಲ್ಲಿದ್ದ ರಾಣಿ ಚೆನ್ನಮ್ಮಾಜಿಯನ್ನು ಆಗಾಗ ಭೇಟಿಯಾಗಿ ಹೋರಾಟದ ರೂಪುರೇಷೆ ಬಗ್ಗೆ ಚರ್ಚಿಸಿ ಬರುತ್ತಿದ್ದನು. ಚದುರು ಹೋಗಿದ್ದ ಎಲ್ಲ ಕಿತ್ತೂರು ಸೈನಿಕರನ್ನು ಗುಪ್ತ ವೇಷದಲ್ಲಿ ಭೇಟಿಯಾಗಿ ಸಂಘಟನೆಯಲ್ಲಿ ಪಾಲ್ಗೊಳ್ಳುವಂತೆ ಅವರನ್ನು ಪ್ರೇರೇಪಿಸುತ್ತಿದ್ದನು. ಅಷ್ಟರಲ್ಲಾಗಲೇ ರಾಣಿ ಚೆನ್ನಮ್ಮ ಸ್ವತಂತ್ರದ ಚಿಂತೆಯಲ್ಲಿ ಬಳಲಿ ಬೆಂಡಾದಳು. ಸಂಗೊಳ್ಳಿ ರಾಯಣ್ಣನ ಮೇಲೆ ಬಹುವಾಗಿ ನಂಬಿಕೆಯನ್ನು ಇಟ್ಟಿದ್ದಳು. ಆದರೆ ಆಂಗ್ಲರು ಜಂಗಮ ವೇಷದಲ್ಲಿ ಸಂಗೊಳ್ಳಿ ರಾಯಣ್ಣ ಬರುತ್ತಿರುವ ವಿಷಯ ತಿಳಿದು ರಕ್ತಮಯವಾದ ಜಂಗಮ ಬಟ್ಟೆಗಳನ್ನು ರಾಣಿ ಚೆನ್ನಮ್ಮಾಜಿಗೆ ತೋರಿಸಿ ಸಂಗೊಳ್ಳಿ ರಾಯಣ್ಣ ಆಂಗ್ಲರ ಗುಂಡಿಗೆ ಬಲಿಯಾದನೆಂದು ಸುಳ್ಳು ಸುದ್ದಿ ಹಬ್ಬಿಸಿದರು. ಇದನ್ನು ತಿಳಿದ ರಾಣಿ ಚೆನ್ನಮ್ಮ ತನ್ನ ವಯೋಸಹಜ ಆಘಾತಕ್ಕೊಳಗಾಗಿ ಕ್ರಿಸ್ತಶಕ 1829 ಫೆಬ್ರವರಿ 2 ಸೋಮವಾರದಂದು ಬೈಲಹೊಂಗಲ ಜೈಲಿನಲ್ಲಿ ಲಿಂಗೈಕ್ಯಳಾದಳು. ಅವಳ ಅಂತಿಮ ದರ್ಶನಕ್ಕೆ ಜನತೆಯ ಮಹಾಪೂರವೇ ಹರಿದು ಬಂದಿತು. ಬಂಡಾಯದ ಕಿಡಿ ಸಿಡಿಯಬಹುದೆಂದು ಆಂಗ್ಲ ಸರ್ಕಾರ ರಕ್ಷಣಾ ವ್ಯವಸ್ಥೆಯನ್ನು ಬಿಗಿಗೊಳಿಸಿತ್ತು. ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಹಚರರು ಮಾರುವೇಷದಲ್ಲಿ ಬಂದು ಚೆನ್ನಮ್ಮಾಜಿಯ ಅಂತಿಮ ದರ್ಶನದಲ್ಲಿ ಭಾಗವಹಿಸಿದರು. ರಾಣಿ ಚೆನ್ನಮ್ಮಾಜಿಯ ಸಮಾಧಿಯ ಮೇಲೆ ಕಿತ್ತೂರನ್ನು ಮತ್ತೆ ಸ್ವತಂತ್ರ ಮಾಡುವುದಾಗಿ ವೀರ ಪ್ರತಿಜ್ಞೆಯನ್ನು ಮಾಡಿದರು. ಅತ್ತೆಯನ್ನು ಹಿಂಬಾಲಿಸಿದಂತೆ ರಾಣಿ ಚೆನ್ನಮ್ಮಾಜಿಯ ಮಗ ದಿವಂಗತ ಶಿವಬಸವ ಸರ್ಜನ ಪತ್ನಿ ಜಾನಕಿ ಕ್ರಿಸ್ತಶಕ 1829 ಜುಲೈ 20ರಂದು ಮರಣ ಹೊಂದಿದಳು. ಅವಳ ಅಂತ್ಯಕ್ರಿಯೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಹಚರರು ಮಾರುವೇಷದಲ್ಲಿ ಭಾಗವಹಿಸಿದ್ದರು. ಡಿಸೆಂಬರ್ 5, 1824ರಂದು ಕಿತ್ತೂರು ಸಂಸ್ಥಾನ ಸಂಪೂರ್ಣವಾಗಿ ಆಂಗ್ಲರ ವಶವಾಯಿತು. ಕಿತ್ತೂರು ಸಂಸ್ಥಾನದ 286 ಗ್ರಾಮಗಳನ್ನು, 72 ಚಿಕ್ಕ ಹಳ್ಳಿಗಳನ್ನು ಮುಂಬೈ ಪ್ರಾಂತ್ಯದ ಧಾರವಾಡ ಜಿಲ್ಲೆಗೆ ಸೇರಿಸಲಾಯಿತು. ಕಿತ್ತೂರು, ಸಂಪಗಾವಿ ಮತ್ತು ಬೀಡಿ ತಾಲೂಕುಗಳನ್ನಾಗಿ ಕಿತ್ತೂರನ್ನು ವಿಭಜಿಸಿದರು. ಮುಂದೆ ಭಾರತದ ಗವರ್ನರ್ ಜನರಲ್ ಆಗಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಧಿಕಾರವನ್ನು ವಹಿಸಿಕೊಂಡಾದ ಮೇಲೆ ಕಂಪನಿಯ ಒಂದು ಆರ್ಥಿಕ ದುಸ್ಥಿತಿಯನ್ನು ಸರಿಪಡಿಸಲು ಅವನು ಆದಾಯ ಹೆಚ್ಚಳ ಮತ್ತು ವೆಚ್ಚ ಕಡಿತ ಎಂಬ ನೀತಿಯ ಪ್ರಕಾರ ಅವನು ಇನಾಮ್ ಭೂಮಿಗಳ ಮೇಲೆ ಅಥವಾ ರಕ್ತಮಾನ್ಯ ವೀರ ಭೂಮಿಗಳ ಮೇಲೆ ಮತ್ತು ಚಾಕ್ರಿ ಭೂಮಿಗಳ ಮೇಲೆ ಕರವನ್ನು ವಸೂಲಿ ಮಾಡಲು ಶುರು ಮಾಡಿದನು. ಈ ರಕ್ತಮಾನ್ಯ ವೀರ ಭೂಮಿಗಳು ಮತ್ತು ಇನಾಮ್ ಭೂಮಿಗಳು ಮತ್ತು ಚಾಕ್ರಿ ಭೂಮಿಗಳನ್ನು ಹೊಂದಿದ ಕುಟುಂಬಗಳು ಭಾರತದಲ್ಲಿ ಮತ್ತು ಕಿತ್ತೂರು ಸಂಸ್ಥಾನದಲ್ಲಿ ಅತ್ಯಧಿಕವಾಗಿದ್ದವು ಮತ್ತು ಇವುಗಳ ಮೇಲೆ ಅವರಿಗೆ ಒಂದು ವಿಶೇಷ ಅಭಿಮಾನ, ಪ್ರೀತಿ ಇತ್ತು. ಮೊದಲಿನಿಂದಲೂ ಇವರು ಆ ಭೂಮಿಗಳ ಮೇಲೆ ಕರವನ್ನು ರಾಜ ಸಂಸ್ಥಾನಗಳಿಗೆ ಕಟ್ಟುತ್ತಿರಲಿಲ್ಲವಾದ್ದರಿಂದ ಈ ಹೊಸ ನೀತಿಯಿಂದ ಆ ಇನಾಮ್ ಕಾಯ್ದೆಯನ್ನು ಅವರೆಲ್ಲರೂ ವಿರೋಧಿಸಲು ಶುರು ಮಾಡಿದರು. ಮೊಟ್ಟ ಮೊದಲಿಗೆ ಈ ಕಾಯ್ದೆಯನ್ನು ವಿರೋಧಿಸಿದವರು ನಮ್ಮ ರಾಯಣ್ಣ ರಕ್ತಮಾನ್ಯ ಭೂಮಿಯಲ್ಲಿ ಕಂದಾಯ ಕಟ್ಟಲು ನಿರಾಕರಿಸುವ ಮೂಲಕ ಆಂಗ್ಲರ ಇನಾಮ್ ಕಾಯ್ದೆಯನ್ನು ವಿರೋಧಿಸಿದನು. ಕಿತ್ತೂರು ಅರಸರಿಂದ ಬಳುವಳಿಯಾಗಿ ಪಡೆದ ಈ ವೀರಮಾನ್ಯ ಭೂಮಿಗಳ ಮೇಲೆ ನಮ್ಮಪ್ಪ ಅಥವಾ ನಮ್ಮ ತಾತ ಯಾರೂ ಕಂದಾಯವನ್ನು ಕಟ್ಟಿಲ್ಲ, ನಾನು ಕೂಡ ಕಟ್ಟೋದಿಲ್ಲ ಎಂದು ರೈತ ಪಂಚರ ಸಮ್ಮುಖದಲ್ಲಿ ಕುಲಕರ್ಣಿಗೆ ರಾಯಣ್ಣ ವಾದಿಸುತ್ತಾನೆ. ಕಂದಾಯ ಕೊಡದೆ ಹೋದರೆ ಈ ಭೂಮಿಗಳನ್ನು ನಾನು ಮುಟ್ಟುಗೋಲು ಹಾಕುತ್ತೇನೆಂದು ಕುಲಕರ್ಣಿ ರಾಯಣ್ಣನಿಗೆ ಹೆದರಿಕೆಯನ್ನು ಒಡ್ಡುತ್ತಾನೆ. ಹಾಗೆಯೇ ರೈತ ಮುಖಂಡರು ಅಥವಾ ಪಂಚರು ಅವರಿಗೆ ಅಮಲ್ದಾರ್ ಮುಂದೆ ಈ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿ ಹಾಗೆ ಮಾತನಾಡಿಕೊಳ್ಳುತ್ತಾ ಮಲಪ್ರಭಾ ನದಿ ದಂಡೆಗೆ ಬರುತ್ತಾರೆ. ಕುಲಕರ್ಣಿ ಸ್ನಾನಕ್ಕೆ ಇಳಿದು ಮನದಣಿಯುವಂತೆ ಸ್ನಾನ ಮಾಡಿ ತನ್ನ ಮೈಲಿಗೆ ಪಂಚೆಯನ್ನು ರಾಯಣ್ಣನಿಗೆ ತೊಳೆದು ಸ್ವಚ್ಛ ಮಾಡಿಕೊಡಲು ಕೇಳಿದಾಗ ಮೊದಲೇ ಈ ಇನಾಮ್ ಕಾಯ್ದೆಯಿಂದ
ಕೆರಳಿದ್ದ ರಾಯಣ್ಣ ಇವನ ಮಾತುಗಳನ್ನು ಕೇಳಿ ಇನ್ನಷ್ಟು ಕೆರಳಿ ಆ ಕುಲಕರ್ಣಿ ಬಾಳಪ್ಪನ ಜುಟ್ಟನ್ನು ಹಿಡಿದು ನದಿಯಲ್ಲಿ ಮುಳುಗಿಸುತ್ತಾ ಅವನನ್ನು ಹೆದರಿಸಲು ಪ್ರಾರಂಭ ಮಾಡುತ್ತಾನೆ. ಅದೇ ಸಿಟ್ಟಿನಲ್ಲಿ ತನ್ನ ಖಡ್ಗವನ್ನು ಅವನ ಎದೆಯ ಮೇಲಿಟ್ಟು, ಮಗನೇ, ಇದೇ ನಿನ್ನ ಕೊನೆಯ ಮಾತು. ಇನ್ನೊಮ್ಮೆ ನನಗಿಂಥ ನೀಚ ಕಾರ್ಯವನ್ನು ನೀನೇನಾದರೂ ಹೇಳಿದ್ದಾದ್ರೆ ನಿನ್ನ ರುಂಡ ನಿನ್ನ ಮುಂಡದಲ್ಲಿ ಇರೋದಿಲ್ಲ ಅಂತೇಳಿ ಆವಾಜ್ ಹಾಕಿ ವಾಪಸ್ ದಂಡೆ ಕಡೆ ಬಂದಾಗ ಅಲ್ಲಾದ ಅವಮಾನವನ್ನು ಊರಿನವರ ಎದುರಿಗೆ ತನಗಾದ ಅವಮಾನವನ್ನು ತೀರಿಸಿಕೊಳ್ಳಲು ಮರುದಿನ ಈ ರಾಯಣ್ಣನನ್ನು ಕರೆಸಿ ಒಂದು ಲಕೋಟೆಯಲ್ಲಿ ಅವನ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಬರೆದು ನಯವಾಗಿ ಮಾತನಾಡುತ್ತಾ ಇದನ್ನು ಸಂಪಗಾವಿಗೆ ಹೋಗಿ ಅಲ್ಲಿ ಅಮಲ್ದಾರ್ ಕೃಷ್ಣರಾವನಿಗೆ ಮುಟ್ಟಿಸಲು ಹೇಳುತ್ತಾನೆ. ರಾಯಣ್ಣ ಅವನ ಒಂದು ಮೋಸವನ್ನು ಅರಿಯದೆ ಆ ಲಕೋಟೆಯನ್ನು ತೆಗೆದುಕೊಂಡು ಕೃಷ್ಣರಾವನಿಗೆ ಮುಟ್ಟಿಸಿದಾಗ ಆ ಲಕೋಟೆಯಲ್ಲಿರುವುದನ್ನು ಅವನು ನೋಡಿ ರಾಯಣ್ಣನನ್ನು ಅದೇ ಜೈಲಿನಲ್ಲಿ ಬಂಧನಕ್ಕೆ ಒಳಪಡಿಸುತ್ತಾನೆ. ಇತ್ತ ಊರಲ್ಲಿ ರಾಯಣ್ಣ ಇಲ್ಲದಿದ್ದನ್ನು ನೋಡಿ ಕುಲಕರ್ಣಿ ಅವನ ತಾಯಿ ಕೆಂಚಮ್ಮನನ್ನು ಕರೆಸಿ ಪಂಚರ ಸಮ್ಮುಖ ಕರಕಟ್ಟಲು ಸೂಚಿಸುತ್ತಾನೆ. ಅದಕ್ಕೆ ಕೆಂಚಮ್ಮ, ನಾನು ಇನಾಮ್ ಭೂಮಿಗಳ ಮೇಲೆ ಕರ ಕಟ್ಟುವುದಿಲ್ಲವೆಂದು ಇನಾಮ್ ಕಾಯ್ದೆಯನ್ನು ಅಲ್ಲಿಯೇ ರೈತರ ಸಮ್ಮುಖದಲ್ಲಿ ಪಂಚರ ಸಮ್ಮುಖದಲ್ಲಿ ವಿರೋಧಿಸುತ್ತಾಳೆ. ಇದರಿಂದ ಸಿಟ್ಟಿಗೆದ್ದ ಕುಲಕರ್ಣಿ ಅವಳ ದುಬ್ಬದ ಮೇಲೆ ಸುಂಕದ ಕಲ್ಲನ್ನು ಬೀಸುಕಲ್ಲನ್ನು ಇಟ್ಟು ಅವಮಾನಿಸುತ್ತಾನೆ. ಈ ಒಂದು ಕ್ರಮದ ಮೂಲಕ ಆಂಗ್ಲ ಸರ್ಕಾರದ ಇನಾಮ್ ಕಾಯ್ದೆಗೆ ಕರ ನಿರಾಕರಿಸುವ ಮೂಲಕ ವಿರೋಧ ವ್ಯಕ್ತಪಡಿಸಿದ ಪ್ರಥಮ ಭಾರತೀಯ ಮಹಿಳೆ ಕೆಂಚಮ್ಮ ಎಂದು ಹೇಳಿದರೆ ಅತಿಶಯೋಕ್ತಿಯಾಗಲಾರದು. ಆಗಿನ ಕಾಲದಲ್ಲಿ ಸ್ತ್ರೀಯನ್ನು ಚಾವಡಿಗೆ ಕರೆಸಿ ಸುಂಕದ ಕಲ್ಲು ಹೇರುವುದು ಅತ್ಯಂತ ಘೋರವಾದ ಅವಮಾನವಾಗಿತ್ತು. ಕುಲಕರ್ಣಿ ತನ್ನ ತಾಯಿಗೆ ಸಮಾನಳಾದ ಕೆಂಚಮ್ಮನನ್ನು ಅವಮಾನಿಸಿದ ಸುದ್ದಿ ತಿಳಿದ ರಾಯಣ್ಣನ ಜೀವದ ಗೆಳೆಯ ಬಿಚ್ಚುಗತ್ತಿ ಚನ್ನಬಸವ ಚಾವಡಿಗೆ ಧಾವಿಸಿ ಕುಲಕರ್ಣಿಯೊಡನೆ ವಾಗ್ವಾದ ಮಾಡಿ ಕೆಂಚಮ್ಮನ ದುಬ್ಬದ ಮೇಲಿನ ಕಲ್ಲನ್ನು ತೆಗೆಸುತ್ತಾನೆ. ಇತ್ತ ಕಡೆ ಸಂಪಗಾಮಿ ಜೈಲಿನಲ್ಲಿದ್ದ ರಾಯಣ್ಣನಿಗೆ ಈ ಸುದ್ದಿ ತಿಳಿದು ಬರುತ್ತೆ. ಇದರಿಂದ ರಾಯಣ್ಣ ಸಿಟ್ಟಿನಿಂದ ಕೆರಳಿ ಕೆಂಡಾಮಂಡಲನಾಗುತ್ತಾನೆ. ಅದರ ಜೊತೆ ತನ್ನೊಳಗೆ ವಿಚಾರಿಸುತ್ತಾ, ಈ ಕುಲಕರ್ಣಿ ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು, ಗುರುತರವಾದ ಆರೋಪಗಳನ್ನು ಮಾಡಿರೋದ್ರಿಂದ ನನ್ನನ್ನು ಅಮಲ್ದಾರ್ ಕೃಷ್ಣರಾವ್ ಜೈಲಿನಿಂದ ಬಿಡೋದು ಕಠಿಣವೇ ಸರಿ ಅಂದುಕೊಂಡು ಅದೇ ಕ್ಷಣ ಜೈಲಿನ ಹಂಚುಗಳನ್ನು ತೆಗೆದು ಜೈಲಿನಿಂದ ಪರಾರಿಯಾಗಿ ಸಂಗೊಳ್ಳಿಯನ್ನು ತಲುಪುತ್ತಾನೆ. ಸಂಗೊಳ್ಳಿಗೆ ಬಂದಾದ ಮೇಲೆ ರಾಯಣ್ಣ ಮಾಡಿದ ಮೊದಲ ಕೆಲಸ ಕುಲಕರ್ಣಿ ಬಾಳಪ್ಪನನ್ನು ಹುಡುಕುವುದು. ಬಾಳಪ್ಪನಿಗೆ ರಾಯಣ್ಣ ಬಂದಿರುವ ವಿಷಯ ಗೊತ್ತಾಗಿ ಹೆದರಿ ಮನೆಯ ಹಿತ್ತಲಲ್ಲಿ ಅಡಗಿ ಕುಳಿತಿರುತ್ತಾನೆ. ರಾಯಣ್ಣ ಕುಲಕರ್ಣಿ ಬಾಳಪ್ಪನ ಮನೆಗೆ ಬಂದು ಅವನ ಮನೆಯ ಮೂಲೆಯನ್ನೆಲ್ಲ ಹುಡುಕಿ ಅವನನ್ನು ಹಿತ್ತಲಿನಿಂದ ಹೊರಗಡೆ ಪಡಸಾಲಿಗೆ ಎಳೆದುಕೊಂಡು ಬಂದು ತನ್ನ ಖಡ್ಗವನ್ನು ಎತ್ತಿ ಇನ್ನೇನು ಕುಲಕರ್ಣಿ ಬಾಳಪ್ಪನ ರುಂಡವನ್ನು ತೆಗೆಯಬೇಕು ಅನ್ನುವಷ್ಟರಲ್ಲಿ ಬಾಳಪ್ಪನ ಹೆಂಡತಿ ಮಕ್ಕಳ ರೋದನೆ ಕೇಳಿಬರುತ್ತೆ. ಇದನ್ನು ತಿಳಿದ ತಾಯಿ ಕೆಂಚವ್ವ, ಅವನ ಸ್ನೇಹಿತ ಬಿಚ್ಚುಗತ್ತಿ ಚನ್ನಬಸಪ್ಪ ಓಡೋಡಿ ಬಂದು ರಾಯಣ್ಣನಿಗೆ ಸಮಾಧಾನ ಹೇಳುತ್ತಾರೆ. ಕುಲಕರ್ಣಿ ಹೆಂಡತಿ ಮಕ್ಕಳ ರೋದನೆಯಿಂದ ಮನಕರಗಿದ ರಾಯಣ್ಣನ ರೋಷ ಕರಗುತ್ತೆ. ಕುಲಕರ್ಣಿ ಬಾಳಪ್ಪನಿಗೆ ರೈತರನ್ನು ಕಾಡದಂತೆ ಬುದ್ಧಿಯನ್ನು ಹೇಳಿ ಅವನನ್ನು ಜೀವಂತವಾಗಿ ಬಿಟ್ಟು ತನ್ನ ಮುಂದಿನ ಕಾರ್ಯಕ್ಕೆ ತಾನು ಅಣಿಗೊಳ್ಳುತ್ತಾನೆ. ಕುಲಕರ್ಣಿ ಬಾಳಪ್ಪ ತನ್ನ ಮೇಲೆ ಕೈ ಮಾಡಿದ ರಾಯಣ್ಣನನ್ನು ತೀವ್ರವಾಗಿ ಕಾಡಲು ತೀರ್ಮಾನಿಸಿ ಅದರಂತೆ ಸಂಪಗಾಮಿಗೆ ಹೋಗಿ ಅಮಲ್ದಾರನನ್ನು ಭೇಟಿ ಮಾಡಿ ರಾಯಣ್ಣ ತನ್ನ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಇನಾಮ್ ಕಾಯ್ದೆಯಂತೆ ಕಂದಾಯ ವಸೂಲಿ ಮಾಡಿದರೆ ಬಂಡಾಯ ಪ್ರಾರಂಭಿಸುವುದಾಗಿ ಎಚ್ಚರಿಸಿದ್ದಾನೆ ಎಂದು ಹೇಳಿ ಅವನನ್ನು ಬಂಧಿಸಲು ಸಂಗೊಳ್ಳಿಗೆ ಆಂಗ್ಲ ಸೇನೆಯನ್ನು ಕಳಿಸುವ ವ್ಯವಸ್ಥೆಯನ್ನು ಮಾಡುತ್ತಾನೆ. ಹೀಗಾಗಿ ರಾಯಣ್ಣ ತನ್ನ ಸ್ನೇಹಿತರೊಡಗೂಡಿ ಸಂಗೊಳ್ಳಿಯಿಂದ ದೂರ ಸಾಗುತ್ತಾನೆ.
ಈ ಇನಾಮ್ ಕಾಯ್ದೆಯಿಂದ ಕಿತ್ತೂರು ಸಂಸ್ಥಾನದ ಅನೇಕ ಜನರಲ್ಲಿ ಅಸಮಾಧಾನವಿತ್ತು. ಅವರಲ್ಲಿ ಪ್ರಮುಖವಾಗಿ ಶಿವಲಿಂಗಪ್ಪ ದತ್ತುಪುತ್ರ ಮಾಸ್ತಮಡಿ, ಬೆಳವಡಿ ಕರಿಬಸವಪ್ಪ, ಬಸ್ತವಾಡದ ಬಾಳನಾಯಕ, ಹನವರಟ್ಟಿ ಬಸಲಿಂಗಪ್ಪ, ಹೊಗರ್ತಿ ಭೀಮಾ ಜಿಡ್ಡಿಮನಿ, ಸಂಗ್ರೇಶ್ ಕೊಪ್ಪದ ಕೆಂಚಪ್ಪ, ಸುತ್ತಗಟ್ಟಿಯ ಅಪ್ಪೋಜಿ ನಾಯಕ, ಬೆಳವಡಿಯ ಯಲ್ಲಪ್ಪ ನಾಯಕ, ಬೆಳವಡಿಯ ರುದ್ರನಾಯಕ, ತಿಗಡೊಳ್ಳಿಯ ಅಪ್ಪೊನ್ನಿ, ಮಜ್ಜಿಗವಾಡದ ರಾಣೋಜಿ, ತೋಪಿನಕಟ್ಟಿಯ ಕೋನೇರಿ, ಕೊಡಚವಾಡದ ನೇಮನ್ನ, ಸಂಗೊಳ್ಳಿಯ ಬಿಚ್ಚುಗತ್ತಿ ಚೆನ್ನಬಸಪ್ಪ, ಒಕ್ಕುಂದದ ಜಿಡ್ಡಿಮನಿ ಫಕೀರ, ಬೇವಿನಕೊಪ್ಪದ ಬಾಳನಾಯಕ, ಗೋದಳ್ಳಿ ಗಜವೀರ, ಕಿತ್ತೂರ ಸಂಗನ್ನ, ಸಂಗೊಳ್ಳಿ ಯಲ್ಲನಾಯಕ, ಸಂಗೊಳ್ಳಿ ಬಾಳನಾಯಕ, ಕಮ್ಮಾರ ಮೀರಾ ಸಾಹೇಬ, ಮೂಗಬಸವದ ರಜಪೂತ ರಾಮಸಿಂಗ, ಬಾಳಗುಂದದ ಕಾಳಿ ಭೀಮಣ್ಣ, ರಣಹಲಗಿ ಹನುಮಂತ, ನಂದಗಡದ ಸಾವುಕಾರ ಚನ್ನಬಸಪ್ಪ, ಇಂಜುಲ್ಜಿ ಸಿದ್ದಕ್ಕಿ, ನಂದಗಡ್ಡದ ಭಂಡಾರಿ ಬಾಪು, ದೇವಗತ್ತಿಯ ಗುಂಟೆನ್ನ, ರಾಣೋಜಿ ದೇಗಾವಿ, ಚೌರಿ ಉಸ್ಮಾನ್, ಗಜಮನಹಳ್ಳಿಯ ವ್ಯಾವ್ವ, ಹೊಸಕೋಟೆ ಲಗಮ, ಮುರೆಯ ಮಹಾವೀರ, ಸುತ್ತಗಟ್ಟಿಯ ಕಲ್ಲೂರು ಕರಬಸಪ್ಪ, ತೆಗ್ಗಿ ಜಟ್ಲಿಂಗ, ಭಂಡಾರಿ ಬಸಪ್ಪ, ಗಣೇಶಪ್ಪ ಗಿರುಪೋಟಿ, ಅಂಕಲ್ಗಿಯ ರಾಚೋಟಪ್ಪ, ನಂದಗಡ ಹತ್ತಿರದ ಸಬನೀಸ್ ಬಸನ್ನ, ನಂಗ ಅಪ್ಪನ್ನ ಮುದಿಯನ್ನವರ, ಸಂಗೊಳ್ಳಿ ಸಿದ್ದಣ್ಣ ರೋಗನ್ನವರ, ಇಟಗಿಯ ಸಿದ್ದ ಬಳಗನ್ನವರ ಇನ್ನೂ ಮುಂತಾದವರು ರಾಯಣ್ಣನ ಜೊತೆ ಸೇರಿಕೊಂಡು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳತೊಡಗಿದರು. ಇಷ್ಟೆಲ್ಲ ಜನ ರಾಯಣ್ಣನ ಜೊತೆ ಕೈ ಜೋಡಿಸಿದರೂ ಅವರ ಸೇನೆ ದೊಡ್ಡದಾಗಲಿಲ್ಲ. ಹೀಗಾಗಿ ರಾಯಣ್ಣನು ರಾಣಿ ವೀರಮ್ಮಾಜಿಯ ತವರೂರಾಗಿದ್ದಂತಹ ಸುರಪುರದ ಅರಸನಾದಂಥ ಕೃಷ್ಣಪ್ಪ ನಾಯಕನ ಬಳಿ ಸೇನಾ ಸಹಾಯ ಪಡೆಯಲು ಹೋಗುತ್ತಾನೆ. ಕೃಷ್ಣಪ್ಪ ನಾಯಕನಿಗೆ ಇವನಿಗೆ ಸಹಾಯ ಮಾಡಲು ಮನಸ್ಸಿದ್ದರೂ ಅವನ ರಾಜ್ಯದಲ್ಲಿ ಉಪಟಳವನ್ನು ನೀಡುತ್ತಿದ್ದ ಭರಮನಾಯಕನಿಂದ ಬೇಸತ್ತು ಅವನು ಅಸಹಾಯಕನಾಗಿರುತ್ತಾನೆ. ಹೀಗಾಗಿ ಅವನಿಗೆ ಧೈರ್ಯವನ್ನು ತುಂಬಿ ರಾಯಣ್ಣ ಶಿವನಗುತ್ತಿಯ ತುಳಸಿಗುಡ್ಡದ ಕಲ್ಲು ಬಾವಿಯ ಹತ್ತಿರ ವಾಸವಿರತಕ್ಕಂಥ ಭರಮನಲ್ಲಿಗೆ ಹೋಗಿ ಅವನಲ್ಲಿ ಹೋರಾಡಿ ಅವನ ರುಂಡವನ್ನು ತಂದು ಕೃಷ್ಣಪ್ಪ ನಾಯಕನಿಗೆ ತೋರಿಸಿದಾಗ ಅವನು ಸಂತೋಷಗೊಂಡು ರಾಯಣ್ಣನ ಜೊತೆ 1,000 ಬೇಡರ ಪಡೆಯನ್ನು ಕಳಿಸಿಕೊಡುತ್ತಾನೆ. ಹೀಗೆ ರಾಯಣ್ಣ ಸೈನ್ಯ ಸಂಘಟನೆಯಲ್ಲಿ ತೊಡಗಿಕೊಂಡು ಕಿತ್ತೂರಿನಿಂದ ಬಹುದೂರ ಸಾಗಿ ಗೋಕಾಕ್ ತಾಲೂಕಿನ ಉದಗಟ್ಟಿಯ ರೈತನಾದ ಬಸಣ್ಣನ ಮನೆಯಲ್ಲಿ ಒಂದು ದಿನ ಉಳಿದುಕೊಂಡಿರುತ್ತಾನೆ. ಅಲ್ಲಿಗೆ ಇನ್ಸುಲ್ಜಿ ಸಿದ್ದಕ್ಕಿ ಬಂದು, ರಾಯಣ್ಣ ಮತ್ತು ನೀ ಹ್ಞೂ ಅಂದ್ರೆ ಭಂಡಾರಿ ಬಾಪು ಮತ್ತು ದೇವಲತ್ತಿ ಗುಂಟೆನ್ನ ನಿನ್ನ ನೇತೃತ್ವದೊಳಗೆ ಆಂಗ್ಲರ ವಿರುದ್ಧ ಬಂಡಾಯ ಹೇಳಕ್ಕೆ ತಯಾರದಾರು ಅನ್ನೋದನ್ನು ತಿಳಿಸಿದಾಗ ರಾಯಣ್ಣ ಕಿತ್ತೂರಿನ ಎಲ್ಲ ಪ್ರಜೆಗಳಿಗೆ ಪಶ್ಚಿಮ ಕಾಡಿನ ಬಡಾಲ ಅಂಕಲ್ಗಿ ಸಮೀಪದ ಕವಳಿಗುಡ್ಡ ಎಂಬ ಸ್ಥಳದೊಳಗೆ ಸಭೆ ಸೇರ್ಲಕ್ಕೆ ತಿಳಿಸ್ತಾನೆ. ಯಾಕಪ್ಪ ಅಂದ್ರೆ ಕವಳಿಗುಡ್ಡ ಅತ್ಯಂತ ಅದ್ಭುತವಾದ ಮತ್ತು ದುರ್ಗಮವಾದ ಪ್ರದೇಶವಾಗಿತ್ತು. ದಟ್ಟ ಕಾಡೊಳಗೆ ಒಂದು ವಿಶಾಲ ಪ್ರಸ್ಥಭೂಮಿಯನ್ನು ಅದು ಹೊಂದಿತ್ತು. ಅಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಹಚರರು ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾರೆ. ಅಲ್ಲಿ ಚನ್ನಬಸವ, ದೇವಲತ್ತಿ ಗುಂಟೆನ್ನ, ಭಂಡಾರಿ ಬಾಪು, ರಾಣೋಜಿ, ದೇವಗಾವಿ, ಭೀಮ್ ನಾಯಕ ಮತ್ತು ನಂದಗಡದ ಸುಲೇಮಾನ ಮುಂತಾದವರು ಸಭೆಯೊಳಗೆ ಭಾಗವಹಿಸಿ ರಾಯಣ್ಣ ಎಲ್ಲರಿಗೂ ನೇರ ಮತ್ತು ಕೂಟ ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರ ಮತ್ತು ಅಸಹಕಾರ ಹೋರಾಟದ ಬಗ್ಗೆ ತಿಳಿಸ್ತಾನೆ. ಹೀಗಾಗಿ ನಮ್ಮ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಪ್ರಥಮವಾಗಿ ಅಸಹಕಾರ ಹೋರಾಟವನ್ನು ಬಳಸಿದ ವ್ಯಕ್ತಿ ಯಾರಾದರೂ ಇದ್ರೆ ಅದು ರಾಯಣ್ಣನ ಅಂತೇಳಿ ನಾವು ಹೇಳ್ಬೋದು. ಈ ಸಭೆಯೊಳಗೆ ಎಲ್ಲರೂ ಮತ್ತೊಮ್ಮೆ ಕಿತ್ತೂರು ಪ್ರಜಾರಾಜ್ಯವನ್ನು ಸ್ಥಾಪಿಸಲು ಪಣ ತೊಡ್ತಾರೆ. ಅದಕ್ಕಾಗಿ ಅವರು ಯಾವುದೇ ತ್ಯಾಗಕ್ಕೂ ತಯಾರಾಗ್ತಾರೆ. ಕವಳಿಗುಡ್ಡದ ಸಭೆಯ ನಿರ್ಣಯದಂಗೆ ಮಧ್ಯರಾತ್ರಿ ಮಾಸ್ತಮಡಿ ಪಟೇಲರ ಮನೆಗೆ ಹೋಗಿ ಸವಾಯಿ ಮಲ್ಲಸರ್ಜ ಬಾಲಕನನ್ನು ಅಂದ್ರೆ ತಮ್ಮ ರಾಜಕುಮಾರನನ್ನು ವಶಕ್ಕೆ ಪಡ್ಕೊಂಡು ಅವನನ್ನು ಅಲ್ಲಿಂದ ಹನ್ನಿಕೇರಿ ಗುಡ್ಡಕ್ಕೆ ಕರೆದೊಯ್ದು ಅಲ್ಲಿಂದ ಮುಂದೆ ಹಂಡಿ ಬಡಗನಾಥ ಆಶ್ರಮದೊಳಗೆ ಇಡ್ತಾರು. ಈ ಮಠದೊಳಗೆ ಪೀರ್ ಶ್ರೀ ಶಾಂತಿನಾಥ್ ಮಹಾರಾಜರು ಮಠದ ಪೀಠಾಧಿಕಾರಿಗಳಾಗಿರ್ತಾರೆ. ಅವರಿಗೆ ಪರಿಸ್ಥಿತಿಯನ್ನು ತಿಳಿಸಿ ಈ ಒಂದು ರಾಜಕುಮಾರನ ರಕ್ಷಣೆಯ ಭಾರವನ್ನು ಅವರಿಗೆ ವಹಿಸಿ ತಾವು ಮತ್ತು ತಮ್ಮ ಕ್ರಾಂತಿಯ ತಯಾರಿಯೊಳಗೆ ತೊಡಗ್ತಾರೆ.
ಇದಾದಮೇಲೆ ಜನವರಿ 6, 1830 ರಾಯಣ್ಣ ತನ್ನ ಸಹಚರರ ಜೊತೆ ಬಿಡಿ ಅಮಲ್ದಾರ್ ಕಚೇರಿ ಮೇಲೆ ದಾಳಿ ಮಾಡ್ತಾರೋ. ಅಲ್ಲಿ ಅಮಲ್ದಾರ ಇವರು ದಾಳಿಗೆ ಹೆದರಿ ಖಾನಾಪುರಕ್ಕೆ ಓಡಿ ಹೋಗ್ತಾನೆ ಮತ್ತು ಆ ಕಚೇರಿಯಲ್ಲಿದ್ದಂಥ 1909 ರೂಪಾಯಿಗಳನ್ನು ಇವರು ವಶಪಡಿಸ್ಕೊಳ್ತಾರೆ. ಅಲ್ಲಿರೋ ಎಲ್ಲ ಕಾಗದ ಪತ್ರಗಳನ್ನು ಹರಿದಾಕ್ತಾರೆ ಮತ್ತು ಅವತ್ತು ಜನವರಿ 6 ಮತ್ತು ನಂದಗಡದ ಮೇಲೆ ದಾಳಿ ಮಾಡ್ತಾರೆ. ಬೆಳಗ್ಗೆ 6 ಗಂಟೆ ಸುಮಾರು ಅಲ್ಲಿ ನಂದಗಡದ ಜಿಲ್ಲಾದಾರನ ಮೇಲೆ ದಾಳಿ ಮಾಡಿ ಅವರಿಂದ 1,000 ರೂಪಾಯಿ ವಸೂಲಿ ಮಾಡ್ಕೊಂಡು ಮುಂದೆ ಅಲ್ಲಿಂದ ಆನಂದಗೌಡ ಕೋಟೆ ಒಳಗೆ ಉಳಿತಾರು. ಆಮೇಲೆ ಜನವರಿ 9ಕ್ಕೆ 3 ದಿನಗಳ ನಂತರ ಖಾನಾಪುರಕ್ಕೆ ಮುತ್ತಿಗೆ ಹಾಕ್ತಾರೆ. ಅಲ್ಲಿಯೂ ಸಹಿತ ಸಾಕಷ್ಟು ಸರ್ಕಾರಿ ಕಚೇರಿಗೆ ಹಾನಿಯನ್ನು ಮಾಡಿ ಆಮೇಲೆ ಅಲ್ಲಿಂದ ಇಟಗಿ ದಾಳಿಯನ್ನು ಮಾಡ್ತಾರೆ. ಇದು ಜನವರಿ 10ನೇ ತಾರೀಕು ಆಗ್ತೈತಿ. ನಂತರ ಹಡಗಲಿಗೆ ಹಲ್ಲೆಯನ್ನು ಮಾಡ್ತಾರೆ. ಅದು ಸಹಿತ ಜನವರಿ 10ಕ್ಕನಾಗಿರ್ತೈತಿ. ಇದಾದ ಮೇಲೆ ಜನವರಿ 11ಕ್ಕೆ 1830ನೇ ಇಸ್ವಿಯೊಳಗೆ ಜಕ್ಕನಾಯಕನ ಕೊಪ್ಪದ ಮೇಲೆ ದಾಳಿ ಮಾಡ್ತಾರೆ. ಇದಾದ ಮೇಲೆ ಜನವರಿ 12ಕ್ಕೆ ಸಂಪಗಾಮಿ ಕಾಳಗ ಶುರು ಆಕೈತಿ. ಆಮೇಲೆ ಜನವರಿ 13ಕ್ಕೆ ಇನಾಮ್ ಕಾಯ್ದೆ ಭಂಗ ಆಕೈತಿ. ಮತ್ತು ಇದಾದ ಮೇಲೆ ರಾಶಿ ಹಬ್ಬ ಮತ್ತು ಸಹಪಂಕ್ತಿ ಭೋಜನವನ್ನು ಮಾಡ್ತಾರೆ. ಇದರದ್ದು ಒಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಭಾರತೀಯ ಹಿಂದೂ ಸೈನಿಕರಲ್ಲಿ ಅಲ್ಲಿ ತನೂ ಕೂಡಿ ಪಂಕ್ತಿಯೊಳಗೆ ಕುಂತು ಊಟ ಮಾಡಿ ಅಭ್ಯಾಸ ಇರೋದಿಲ್ಲ. ಇವರು ಹೊಸ ಒಂದು ಪದ್ಧತಿಯನ್ನು ರಾಯಣ್ಣ ಜಾರಿಗೆ ತರ್ತಾನೆ. ಯಾಕಪ್ಪ ಅಂದ್ರೆ ಅವನ ಸೈನ್ಯದೊಳಗೆ ಬೇಡ್ರು ಇರ್ತಾರೋ, ಕುರುಬ್ರು ಇರ್ತಾರೋ, ಲಿಂಗಾಯತರು ಇರ್ತಾರೆ, ಮುಸ್ಲಿಮ್ರು ಇರ್ತಾರೆ, ರಜಪೂತ್ರು ಇರ್ತಾರೆ, ಮರಾಠರು ಇರ್ತಾರೆ, ಜೈನರು ಇರ್ತಾರೆ, ಆಫ್ರಿಕಾದ ನಿಗ್ರೋಗಳು ಇರ್ತಾರೆ. ಇವರೆಲ್ಲರೂ ರಕ್ತಮಾನ್ಯ ಭೂಮಿಯ ಕಣಜದಲ್ಲಿ ಸಾಮೂಹಿಕ ಅಡುಗೆಯನ್ನು ಮಾಡಿ ರಾಶಿ ಹಬ್ಬವನ್ನು ಮಾಡ್ತಾರೆ. ಅದರ ಜೊತೆ ಸಹಪಂಕ್ತಿ ಭೋಜನವನ್ನು ಮಾಡ್ತಾರೆ. ಈ ಒಂದು ಪರಿಪಾಠ ಸೈನಿಕರನ್ನೆಲ್ಲ ಕೂಡಿಸಿಕೊಂಡು ಊಟ ಮಾಡುವ ಪರಿಪಾಠವನ್ನು ಭಾರತೀಯರಲ್ಲಿ ಮೊಟ್ಟ ಮೊದಲು ಅದು ರಾಯಣ್ಣನಿಂದನ ಪ್ರಾರಂಭ ಆಯಿತು ಅಂತೇಳಿ ನಾವು ಹೇಳ್ಬೋದು. ಇಲ್ಲಿ ರಾಶಿ ಮಾಡಿದ ಜೋಳವನ್ನು ಎತ್ತಿನ ಬಂಡಿಯೊಳಗೆ ಹೇರಿ ಕಾಳಿ ಭೀಮನ್ನ ಇದ್ದವ ಕಹಳೆ ಮೊಳಗಿಸೋದರಿಂದ ಅದನ್ನು ಅಮ್ಟೂರಿಗೆ ಸಾಗಿಸಿ ಅದನ್ನು ಅಲ್ಲಿ ಹಗೆಯೊಳಗೆ ಸಂಗ್ರಹ ಮಾಡಿ ಇಡ್ತಾರೋ. ಇದಾದ ಮೇಲೆ ಸಂಗೊಳ್ಳಿ ಚಾವಡಿಗೆ ಸುಡ್ತಾರೆ. ಸಂಗೊಳ್ಳಿ ಚಾವಣಿನ ಸುಡ್ತಾರೆ. ಆಮೇಲೆ ಮರಕಟ್ಟಿ ಸುಲಿಗೆಯನ್ನು ಮಾಡ್ತಾರೆ ಜನವರಿ 14ನೇ ತಾರೀಕು. ಆಮೇಲೆ ಬಳಗುಂದದ ಘರ್ಷಣೆ ಆಕೈತಿ ಜನವರಿ 14ಕ್ಕೆ. ಜನವರಿ 16ಕ್ಕೆ ಹಳಿಯಾಳದೊಳಗೆ ದಾಳಿ ಆಗ್ತೈತಿ. ಜನವರಿ 21ಕ್ಕೆ ಗುಂಡೋಳಿ ಯುದ್ಧ ಆಕೈತಿ. ಮುಂದೆ ಕಿತ್ತೂರು ಬಂದಕ್ಕೆ ಕರೆ ಕೊಡ್ತಾರೆ. ಮುಂದೆ ಫೆಬ್ರವರಿ 8, 1830ಕ್ಕೆ ಕಿತ್ತೂರು ಘರ್ಷಣೆ ಆರಂಭ ಆಕೈತಿ. ಇದಕ್ಕೆಲ್ಲ ಕಾರಣ ರಾಣಿ ವೀರಮ್ಮಾಜಿ ಇರ್ಬೋದು ಅಂದ್ಕೊಂಡು ಆಂಗ್ಲರು ರಾಣಿ ವೀರಮ್ಮಾಜಿಯ ಬಂದಿಖಾನೆಯನ್ನು ಧಾರವಾಡಕ್ಕೆ ಫೆಬ್ರವರಿ 17ನೇ ತಾರೀಕು ನಿಸ್ವತ್ರ ಒಂದು ನೇತೃತ್ವದೊಳಗೆ ಸ್ಥಳಾಂತರ ಮಾಡ್ತಾರೆ. ಆಮೇಲೆ ರಾಯಣ್ಣ ತನ್ನ ತಂಗಿಯ ಭೇಟಿಗಾಗಿ ಮುಳುಕೂರಿಗೆ ಹೋಗಿರ್ತಾನೆ. ಅಲ್ಲಿ ತಂಗಿಯ ಗಂಡ ರಾಯಣ್ಣನ ಬಂಧನಕ್ಕೆ ಸಂಚು ಮಾಡ್ತಾನೆ. ಇಂಗ್ಲೀಷರ ಜೊತೆ ಸೇರಿಕೊಡ್ತಾನೆ. ರಾಯಣ್ಣ ತಂಗಿಗೆ ಭೇಟಿಯಾಗಿ ಆಕೆ 6 ತಿಂಗಳ ಹಸುಗೂಸನ್ನು ಮುದ್ದು ಮಾಡಿ ಊಟ ಮಾಡಿ ಮಂಚದ ಮೇಲೆ ರಾಯಣ್ಣನ ತಂಗಿ ಮತ್ತು ಹಸುಗೂಸು ಮಕ್ಕೊಂಡಿರ್ತಾವೆ. ಕೆಳಗಡೆ ಇವು ಮಲಗಿರ್ತಾನೆ. ತಂಗಿ ಗಂಡು ಇಂಗ್ಲೀಷರನ್ನು ಕರ್ಕೊಂಡು ಬಂದು ಅವನ ಮನೆಯನ್ನು ಸುತ್ತುವರಿದು ಅಲ್ಲಿ ಮಂಚದ ಮೇಲೆ ರಾಯಣ್ಣ ಮಲಗ್ಯಾನು ಅಂತೇಳಿ ಹೇಳಿ ಗುಂಡಿನ ದಾಳಿಗಳನ್ನು ಮಾಡ್ತಾರೆ. ಆದರೆ ಅಲ್ಲಿ ನಿಜವಾಗಿ ರಾಯಣ್ಣ ಇರೋದಿಲ್ಲ. ರಾಯಣ್ಣನ ಬದಲಿ ಅಲ್ಲಿ ತಂಗಿ ಮಾಯವ್ವಳ ಒಂದು ಜೀವ ಬಲಿದಾನಕ್ಕೆ ಒಳಪಡ್ತೈತಿ. ಅದರ ಜೊತೆ ಹಸುಗೂಸನು ಸೇರ್ಕೋತೈತಿ. ಇದನ್ನೆಲ್ಲ ತಿಳಿದ ರಾಯಣ್ಣ ಅನಿವಾರ್ಯವಾಗಿ ಮನೆಯ ಹಿತ್ತಲ ಬಾಗಿಲಿನಿಂದ ತಪ್ಪಿಸಿಕೊಂಡು ಬಾಳಗುಂದದ ದಾರಿ ಹಿಡಿದ ಅಲ್ಲಿಂದ ಪರಾರಿಯಾಗ್ತಾನೆ. ಹಿಂಗಾದ್ರೆ ಕೆಲಸ ಆಗೋದಿಲ್ಲ ಅಂತೇಳಿ ಆಂಗ್ಲರು ಒಂದು ಹೊಸ ಆಟ ಹೂಡ್ತಾರೆ. ಸಂಪಗಾಂವದ ಅಮಲ್ದಾರ್ ಏನು ಮಾಡ್ತಾನಪ್ಪ ಅಂದ್ರೆ ಕೋದನಾಪುರದ ಲಿಂಗನಗೌಡ ಮತ್ತು ನೆಗನಾಳದ ವೆಂಕನಗೌಡ ಇವರಿಬ್ಬರು ರಾಯಣ್ಣಗೆ ಆಪ್ತರು ಇರ್ತಾರೆ. ಅವರನ್ನು ಕರೆಸಿಕೊಂಡು ಅವರಿಗೆ ಇನಾಮಿನ ಆಸೆ ತೋರಿಸಿ ರಾಯಣ್ಣನನ್ನು ನೀವು ಹಿಡಿದು ಕೊಡಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಕೋದನಾಪುರ ಗೌಡ್ಗನೂ ಇದೇ ಬೇಕಾಗಿರ್ತೈತಿ. ಯಾಕಪ್ಪ ಅಂದ್ರೆ ಅವನ ಮಗನನ್ನು ರಾಣಿ ಚೆನ್ನಮ್ಮಾಜಿ ದತ್ತಕ್ಕೆ ತಗೊಂಡಿರೋದಿಲ್ಲ, ಅದೊಂದು ಸಿಟ್ಟು ಇರ್ತೈತಿ. ವೆಂಕನಗೌಡು ಇನಾಮ ಆಸೆಗೆ ಬಿದ್ದ ಬ್ರಿಟಿಷರ ಜೊತೆ ಇವರಿಬ್ಬರು ಕೈ ಜೋಡಿಸ್ತಾರೆ.
ರಾಯಣ್ಣನಿಗೆ ಇವರು ತಮ್ಮ ಸೈನ್ಯವನ್ನು ತೊಗೊಂಡೋಗಿ ನಯವಾಗಿ ನಂಬಿಸ್ತಾರೆ. ಇನ್ನು ಮುಂದೆ ನಾವು ನಿನ್ನ ಜೊತೆ ಇರ್ತೀವಿ, ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ಆದರೂ ರಾಯಣ್ಣನನ್ನು ಬಂಧಿಸೋದಷ್ಟು ಸುಲಭ ಇರೋದಿಲ್ಲ. ಮೊದಲು ಅವ ಗಂಡೆದೆಯ ವೀರ ಇರ್ತಾನೆ. ಅವನ ಜೊತೆ ಅವನ ಅಂಗರಕ್ಷಕ ಪಡೆಯಲ್ಲಿದ್ದಂಥ ಆಫ್ರಿಕಾದ ನಿಗ್ರೋ ಸೈನಿಕರ ಕಣ್ಣು ತಪ್ಪಿಸ್ಬೇಕಾಗಿರ್ತೈತಿ. ಇವರು ಹುಬ್ಬಳ್ಳಿಗೆ ಒಂದು ಧಾರವಾಡ ಸಮೀಪ ಗಿಡದ ಹುಬ್ಬಳ್ಳಿ ಹತ್ರ ಒಂದು ಏಪ್ರಿಲ್ 7ನೇ ತಾರೀಕು 1830ನೇ ಇಸ್ವಿಯೊಳಗೆ ದಾಳಿಯನ್ನು ಮಾಡ್ತಾರೆ. ಅಲ್ಲಿ ವೆಂಕನಗೌಡ ಮತ್ತು ಲಿಂಗನಗೌಡರ ಒಂದು ಅನುಯಾಯಿಗಳು ಇವ್ರಿಗೆ ಸರಿಯಾದಂಥ ಒಂದು ಸಾಥನ್ನು ಕೊಡೋದಿಲ್ಲ. ಹೀಗಾಗಿ ರಾಯಣ್ಣನಿಗೆ ಅವ್ರ ಮೇಲೆ ಅನುಮಾನ ಬರ್ತೈತಿ. ಆದರೂ ಮುಂದೆ ಮರುದಿನ ಅದನ್ನು ವಿಚಾರ ಮಾಡೋಣ ಅಂತೇಳಿ ಅವ ಏನು ಮಾಡ್ತಾನಪ್ಪ ಅಂದ್ರೆ, ಗಿಡದ ಹುಬ್ಬಳ್ಳಿ ದಾಳಿಯನ್ನು ಮುಗಿಸಿದ ಮೇಲೆ ಎಲ್ಲರೂ ಬಾಳಗುಂದದೊಳಗೆ ವಿಶ್ರಾಂತಿ ಪಡಿತಿರ್ತಾರೆ. ರಾಯಣ್ಣನ ಸೈನಿಕರು, ರಾಯಣ್ಣನ ಅನುಯಾಯಿಗಳು ಎಲ್ಲರೂ ಈ ಒಂದು ದಾಳಿಯಿಂದ ದಣದಿರ್ತಾರೆ ಮತ್ತು ರಾತ್ರಿ ಊಟ ಮಾಡಿ ಅವರು ವಿಶ್ರಾಂತಿ ಸ್ಥಿತಿಯೊಳಗಿರ್ತಾರೆ. ಇಲ್ಲಿ ನೇಗನಾಳದ ಗೌಡ ಏನು ಮಾಡ್ತಾನಂದ್ರೆ, ತನ್ನ ವಾಲಿಕಾರನಾಗಿರ್ತಕ್ಕಂಥ ಲಕ್ಕಣ್ಣನ ಸಹಾಯವನ್ನು ಪಡಿತಾನೆ. ಲಕ್ಕಣ್ಣ ರಾಯಣ್ಣನಿಗೆ ಆತ್ಮೀಯ ಗೆಳೆಯನೂ ಹೌದು, ದೂರದ ಸಂಬಂಧಿಯನೂ ಹೌದು. ಹಿಂಗಾಗಿ ಅವ್ರಿಗೆ ರಾಯಣ್ಣನಿಗೆ ಪರಮಾಪ್ತ ಇರ್ತಾನೆ. ಅವನ ಸಹಾಯವನ್ನು ಪಡ್ಕೊಂಡು ರಾಯಣ್ಣ ಏಪ್ರಿಲ್ 8ನೇ ತಾರೀಕು 1830ನೇ ಇಸ್ವಿಗೆ ಡೋರಿ ಹಳ್ಳದೊಳಗೆ ಸ್ನಾನಕ್ಕೆ ಇಳಿದ ವೇಳೆದೊಳಗೆ ಲಕ್ಕಣ್ಣ ಬಂದು ಒಂದು ಆಟ ಹೂಡ್ತಾನೆ. ರಾಯಣ್ಣ ಮತ್ತು ಲಕ್ಕನಗೌಡ ಮತ್ತು ಲಿಂಗನಗೌಡ ಇಬ್ಬರೂ ಸೇರಿ ನಿನ್ನನ್ನು ಬ್ರಿಟಿಷರಿಗೆ ಹಿಡಿದು ಕೊಡೋಕೆ ಆಟ ಆಡ್ಯಾರು, ಬಾ ಓಡಿ ಹೋಗೋನು ಅಂತೇಳಿ ಅವನನ್ನು ನಂಬಿಸ್ತಾನೆ. ರಾಯಣ್ಣ ಒದ್ದೆ ಬಟ್ಟೆಯಲ್ಲಿರೋದ್ರಿಂದ ತನ್ನ ಬಟ್ಟೆಗಳನ್ನು ಧರಿಸ್ತಾ ಖಡ್ಗ ಲಕ್ಯಾನ ಕೈ ಕೊಟ್ಟ ಒಂದು ಸ್ವಲ್ಪ ದೂರ ಮುಂದೆ ಹೋಗ್ತಾರೆ. ಅಂದ್ರೆ ಗುಂಡಿನ ಅಳತೆಯ ದೂರಿನಿಂದ ಮುಂದೆ ಸಾಗಿ ಅಲ್ಲಿ ಹೋಗಿ ಸ್ವಲ್ಪ ಗಿಡದ ಮರಿಗೆ ನಿಂತಾಗ ಅಲ್ಲಿ ಮುಂದೆ ಒಂದು 5 ಜನ ಕಟ್ಟಾಳುಗಳು ಬರ್ತಾರೆ. ಅವಾಗ ಲಕ್ಕೆ ಹೇಳ್ತಾನು, ಇವರು ನಮ್ಮವ್ರು ಅಂದಾಗ ರಾಯಣ್ಣ ಅದನ್ನು ನಂಬಿ ಸುಮ್ಮನೆ ಇರ್ತಾನೆ. ಅವ್ರು ಹಿಂದಿನಿಂದ ಬಂದು ಗುದುಮೂರಿಗೆ ಹಿಡಿದು ಸಂಗೊಳ್ಳಿ ರಾಯಣ್ಣನನ್ನು ಹಿಡ್ದ ಬಿಡ್ತಾರೋ. ಆಮೇಲೆ ರಾಯಣ್ಣ ಲಕ್ಕ್ಯಾಗ ನನ್ನ ಖಡ್ಗ ಕೊಡು ಅಂತೇಳಿ ಪರಿಯಾಗಿ ಕೇಳಿದರು, ಅವ್ನು ಕೊಡೋದಿಲ್ಲ. ಇದಾದ ಕೂಡಲೇ ಲಿಂಗನಗೌಡ ಮತ್ತು ಅವನ ಸೈನಿಕರು ಮರಿಯಿಂದ ಹೊರಗೆ ಬಂದು ಏನು ಮಾಡ್ತಾರೋ, ರಾಯಣ್ಣನನ್ನು ಬಂಧಿಸಿಡ್ತಾರೆ. ಇದಾದ ಮೇಲೆ ಸ್ವಲ್ಪ ದಿನ ರಾಯಣ್ಣನ ಜೊತೆಗೂಡಿದ ಕ್ರಾಂತಿಕಾರಿಗಳು ರಾಯಣ್ಣನನ್ನು ಬಿಡಿಸ್ಕೊಳಕ್ಕೆ ಯುದ್ಧಕ್ಕೆ ಸ್ವಲ್ಪ ಜನ ಹೇಳಿದ್ರೆ ಇನ್ನು ಕೆಲವೊಬ್ಬರು ಓಡಿ ಹೋಗ್ತಾರೆ, ಮನೆ ಸೇರ್ತಾರೆ. ಮತ್ತು ಈ ಪ್ರದೇಶದೊಳಗೆ ಕೆಲವೊಂದು ತಿಂಗಳ ತನೂ ಇಲ್ಲಿ ಮಾರನ ಹೋಮ ನಡೀತು ಅಂತೇಳಿ ಅಲ್ಲಿ ಜನರ ನಂಬಿಕೆ ಐತಿ. ಹಿಂಗೆ ರಾಯಣ್ಣನನ್ನು ಬಂಧಿಸಿ ಅವನನ್ನು ಧಾರವಾಡದ ನ್ಯಾಯಾಲಯದೊಳಗೆ ವಿಚಾರಣೆಗೆ ಒಳಪಡಿಸ್ತಾರೆ. ಅಲ್ಲಿ ರಾಯಣ್ಣ ಹೇಳ್ತಾನೆ, ಇನಾಮ್ ಭೂಮಿಗಳ ಮೇಲೆ ಕಂದಾಯ ಹಾಕಿದ್ದು ನಿಮ್ಮ ತಪ್ಪೈತಿ, ಅದನ್ನು ನಾವು ಕೊಡೋದಿಲ್ಲ ಅಂದದ್ದು ಅದು ನಮ್ಮ ಸ್ವಾತಂತ್ರ್ಯ ಐತಿ. ಅದನ್ನು ಪ್ರತಿಭಟಿಸಿ ನಾನು ಹೋರಾಡಿದ್ದು ಕರೆ ಐತಿ, ನನ್ನ ಜೊತೆ ಅನೇಕರು ಕೈ ಜೋಡಿಸಿದ್ದನು ಕರೆ ಐತಿ. ನಾವು ತಾಯ್ನಾಡಿನ ನೆಲಕ್ಕಾಗಿ, ತಾಯ್ನಾಡಿನ ಸ್ವತಂತ್ರಕ್ಕಾಗಿ ಬಡದಾಡಿದ್ದು ಕರೆನ ಐತಿ. ಇದು ನಮ್ಮದು ಹಕ್ಕು, ನಿಮ್ಮದು ಹಕ್ಕಿಲ್ಲಿ ಇರೋದಿಲ್ಲ. ನೀವು ಮೊದಲು ನಮ್ಮ ತಾಯಿ ನೆಲವನ್ನು ಬಿಟ್ಟು ತೊಲಗ್ರಿ ಅಂತೇಳಿ ಅಲ್ಲಿ ವಾದವನ್ನು ಮಂಡಿಸ್ತಾನೆ. ಮುಂದೆ ಇದೆಲ್ಲ ವಾದವನ್ನು, ಕಾಟಾಚಾರದ ವಾದವನ್ನು ಕೇಳಿಸಿಕೊಂಡ ನ್ಯಾಯಾಧೀಶ ಇದರ ವರದಿಯನ್ನು ಮೇಲಕ್ಕೆ ಕಳಿಸಿ ಅಲ್ಲಿಂದ ಈ ರಾಯಣ್ಣನ ಜೊತೆ 6 ಜನರಿಗೆ ಗಲ್ಲು ಶಿಕ್ಷೆ ನಿಗದಿಯಾಗಿ ತೀರ್ಪು ಹೊರಗೆ ಬರ್ತೈತಿ. ಜನವರಿ 26, 1831ನೇ ಇಸ್ವಿಗೆ ವಿಶೇಷ ನ್ಯಾಯಾಲಯದ ಆದೇಶದಂಗೆ ರಾಯಣ್ಣ ಮತ್ತು ಅವನ ಮಿತ್ರರ ಒಂದು ಗಲ್ಲು ಶಿಕ್ಷೆಯನ್ನು ಅವರ ಅಡಗುದಾನವಾದ ನಂದಗಡದೊಳಗೆ ಮಾಡಬೇಕು. ಇದು ಎಲ್ಲರಿಗೂ ಒಂದು ಎಚ್ಚರಿಕೆ ಕೊಟ್ಟಂಗೆ ಆಕೈತಿ ಅಂತೇಳಿ ಹೇಳಿ ಅದನ್ನು ನಿರ್ಧರಿಸಿ ನಂದಗಡದಲ್ಲಿ ರಾಯಣ್ಣನ ಜೊತೆ ಇನ್ನು ಉಳಿದ 6 ಮಂದಿಗೇನು ಗಲ್ಲು ಶಿಕ್ಷೆ ಆಕೈತಿ. ಇಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗದವರು ಯಾರ್ಯಾರಪ್ಪ ಅಂದ್ರೆ, ರಾಯಣ್ಣ ಮೊದಲನೇದವ, ಇವನಿಗೆ ಆಗ ವಯಸ್ಸು 35 ಇತ್ತು, ಊರು ಸಂಗೊಳ್ಳಿ. ಎರಡನೇದವ ಬಾಳಾನಾಯ್ಕ್ ಮಲ್ನಾಯ್ಕ್ ಅಂತೇಳಿ 50 ವಯಸ್ಸು, ಬಸ್ತವಾಡ್ದವ. ಇನ್ನೊಬ್ಬ ಬಸಲಿಂಗಪ್ಪ 30 ವಯಸ್ಸು, ಹನುಬರಟ್ಟ್ಯವ. ಕರಬಸಪ್ಪ 40 ವಯಸ್ಸು, ಬೆಳವಡಿಯವ. ಭೀಮಾ ಜಿಡ್ಡಿಮನಿ 40 ವಯಸ್ಸು, ಹೊಗರ್ತ್ಯವ.
ಅದೇ ರೀತಿ ಕೆಂಚಪ್ಪು 30 ವಯಸ್ಸು ಸಂಗ್ರೇಶ್ ಕೊಪ್ದವ, ಅಪ್ಪೋಜಿ ನಾಯಕ 30 ವಯಸ್ಸಿನವ ಸುತ್ತಗಟ್ಟೆವ. ಇವರು ಈ ಎಲ್ಲ ವೀರರು 7 ಜನರು ತಮ್ಮ ತಾಯ್ನೆಲದ ಸ್ವತಂತ್ರಕ್ಕಾಗಿ, ದಾಸ್ಯತ್ವದ ವಿಮೋಚನೆಗಾಗಿ, ಏಕಚಕ್ರಾಧಿಪತ್ಯವನ್ನು ಹೊಂದಿದ್ದ ಇಂಗ್ಲಿಷರ ವಿರುದ್ಧ ಹೋರಾಡಿ ಗೆರಿಲ್ಲಾ ಯುದ್ಧ ತಂತ್ರ ಮತ್ತು ಕೂಟ ಯುದ್ಧ ನೀತಿಗಳಿಂದ ಇಂಗ್ಲಿಷರ ಮೈ ಚಳಿಯನ್ನು ಬಿಡಿಸಿ ಇಂಗ್ಲಿಷರಿಗೆ ಸಿಂಹಸ್ವಪ್ನವಾಗಿದ್ದವರು. ಇವರನ್ನು ಇಂಗ್ಲಿಷರು ಮೋಸದಿಂದ ಸೆರೆ ಹಿಡಿದು ಕಾಟಾಚಾರದ ವಿಚಾರಣೆಯನ್ನು ನಡೆಸಿ ಬೀಡಿ ತಾಲೂಕಿನ ನಂದಗಡ ಸಮೀಪ ಕಾಡಿನ ಮಧ್ಯೆ ಇರತಕ್ಕಂಥ ಆಲದ ಮರಕ್ಕೆ ನೇಣು ಹಾಕಲು ಬ್ರಿಟಿಷರು ಆದೇಶ ಮಾಡ್ತಾರೆ. ಅದರಂಗ ಈ 7 ಜನ ಅತ್ಯಂತ ದಿಟ್ಟತನದಿಂದ ಆ ನೇಣಿಗೆ ತಮ್ಮ ಕೊರಳನ್ನೊಡ್ಡಿ ತಮ್ಮ ತಾಯ್ನೆಲದ ಸ್ವಾತಂತ್ರ್ಯಕ್ಕೆ ತಮ್ಮ ಕೊನೆಯ ಕೂಗನ್ನು ಕೂಗಿ ಹುತಾತ್ಮರಾಗ್ತಾರೆ. ಒಟ್ಟಾರೆಯಾಗಿ ನಾನು ಇಲ್ಲಿಯವರೆಗೆ ಸುದೀರ್ಘವಾಗಿ ತಮಗೆಲ್ಲ ರಾಯಣ್ಣನ ಬಾಲ್ಯದಿಂದ ಹಿಡಿದು ಬಲಿದಾನದವರೆಗಿನ ಘಟನಾವಳಿಗಳನ್ನು ಈ ಶಿಲ್ಪ ಉದ್ಯಾನವನದಲ್ಲಿದ್ದಂತೆ ವಿವರಣೆಯನ್ನು ನೀಡಿದ್ದೇನೆ. ಇಲ್ಲಿಯ ವಿವರಣೆ ನನ್ನ ತಿಳುವಳಿಕೆಗೆ ನಿಲುಕಿದಷ್ಟು ಇದೆ. ಇಲ್ಲೇನಾದರೂ ತಮಗೆ ಪ್ರಮಾದಗಳು ವಿವರಣೆಯಲ್ಲಿವೆ ಎಂದು ಅನಿಸಿದರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಾನು ಅದನ್ನು ಸರಿಪಡಿಸಿಕೊಳ್ಳಲು ತಾವು ನನಗೆ ಮಾರ್ಗದರ್ಶನ ನೀಡುತ್ತೀರೆಂದು ಭಾವಿಸುತ್ತಾ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಕೊನೆಯ ಮಾತು, ಈ ವಿಡಿಯೋ ತಮಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅದರ ಜೊತೆ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ ನನ್ನನ್ನು ತಾವು ಪ್ರೋತ್ಸಾಹಿಸ್ತೀರಿ ಅಂತೇಳಿ ಮತ್ತೊಮ್ಮೆ ವಿನಂತಿಸ್ತಾ ಎಲ್ಲರಿಗೂ ಧನ್ಯವಾದಗಳು.